ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ. ಶುಕ್ರವಾರ ಬೇರೆ ಏನೆಲ್ಲ ವಿಶೇಷ ಮಾಹಿತಿ ನೀಡ್ತಾರೆ ಕೇಳೋಣ. ಶ್ರೀಯುತರ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಗುರುಜಿ ತಮ್ಗೆ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮಸ್ಕಾರಮ್ಮ. ಶುಕ್ರವಾರ ಇವತ್ತು, ಜೊತೆಗೆ ನಿನ್ನೆ ಅಷ್ಟೇ ಹೇಳ್ತಾ ಇದ್ರಿ, ನಿನ್ನೆ ಅರ್ಧ ದಿನದಿಂದ ಮಧ್ಯಾಹ್ನದಿಂದ ಪ್ರಾರಂಭವಾಗುವಂತಹ ಅಮಾವಾಸ್ಯೆ ಇಂದು ಕೂಡ ಮುಂದುವರಿಯತ್ತೆ ಅಂತ. ಸಮಯದ ಅಭಾವ ಇತ್ತು, ಹಾಗಾಗಿ ಇವತ್ತು ಆ ವಿಶೇಷವಾದ ವನಸಿರಿ ಯಾವುದು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರಿ ಗುರುಜಿ. ಯಾಕಂದ್ರೆ ಆ ವನಸಿರಿಯನ್ನ ಏನಾದ್ರೂ ಇಟ್ಕೊಂಡ್ರೆ ಮನೆಯಲ್ಲಿ ಖಂಡಿತವಾಗ್ಲೂ ಗ್ರಹಚೇಷ್ಟೆ ರಾಹುಚೇಷ್ಟೆ ಎಲ್ಲ ದೂರವಾಗತ್ತೆ ಅಂತ ಹೇಳ್ತಿದ್ರಿ. ಹಾಗಾಗಿ ವೀಕ್ಷಕರೇ ತಿಳಿಯೋಣವಾ ದಿನ ವಿಶೇಷ. ಗುರುಜಿ, ಆ ವನಸಿರಿ ಯಾವುದು ಅಂತ ಇವತ್ತು ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ ವನಸಿರಿನೂ ತಿಳಿಸ್ತೇನೆ. ಅದರಿಂದ ಆಗ್ತಕ್ಕಂಥ ಉಪಯುಕ್ತವಾದಂತಹ ಮಾಹಿತಿ ಏನಿದೆ ಅದು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಮಹಾಲಕ್ಷ್ಮಿಯ ಅನುಷ್ಠಾನ ಮಾಡ್ತಾ, ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರಲ್ಲಿ ಶುಕ್ರವಾರ ಬಂದಿರೋದು ಮತ್ತಷ್ಟು ವಿಶೇಷ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಮಹಾಲಕ್ಷ್ಮಿ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮರಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ಚುಂ ವೃಷಾನಹಂ ಅಶ್ವಪೂರ್ವಾನತಮಧ್ಯಾಮಸ್ತಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಮಹುಕ್ವಯಂ ಶ್ರೀರ್ಮಾ ಆ ದೇವೀಂ ಶತಾಂ ಕಾಂಸೋಸ್ವಿದಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಮಿಷಸಾಜ್ವಲಂತೀಂ ಶ್ರಿಯನ್ ಲೋಕೆ ದೇವಜಿಷ್ಠಾಮುದಾರಾಂ ಗಂಧಧ್ವಾರಾಂತರಾದರ್ಶಾ ನಿತ್ಯಪುಷ್ಠಾಂಗರೀಶನೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಸರಸಿಧನಲೀಂ ಸರೋಜಹಸ್ತೇಂ ಧವಲತರಾಗುಂಶ ಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಮಾವಾಸ್ಯೆ ದಿವಸ ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಶೀಘ್ರವಾಗಿ ಎಂತಹ ಸಂಕಷ್ಟಗಳಿದ್ದರೂ ಆ ಸಂಕಷ್ಟಗಳಿಂದ ದೂರವಾಗಿ ಒಂದು ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೆ, ಅಂದರೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಮಹಾಲಕ್ಷ್ಮಿ ಬರ್ತಾಳೆ. ಆದರೆ ತಾಯಿನ ಆರಾಧನೆ ಮಾಡತಕ್ಕಂಥ ರೀತಿ ಬಹಳ ವಿಶೇಷ. ಇವತ್ತು ಅಮಾವಾಸ್ಯೆ ಶುಕ್ರವಾರ, ಸೂರ್ಯೋದಯ ಕಾಲದಲ್ಲಿ ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ಅನುಷ್ಠಾನ ಬಹಳ ವಿಶೇಷವಾಗಿರುತ್ತೆ. ನಿನ್ನೆ ಗುರುವಾರ ಸೂರ್ಯೋದಯ ಆದ ನಂತರ ಬಂದಂತಹ ಅಮಾವಾಸ್ಯೆಗೂ ಸೂರ್ಯೋದಯ ಕಾಲದಲ್ಲಿರ್ತಕ್ಕಂತಹ ಅಮಾವಾಸ್ಯೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಇವತ್ತು ದೇವಿ ಆರಾಧನೆಗೆ ಬಹಳ ಪ್ರಶಸ್ತವಾದಂತಹ ದಿನ. ಇವತ್ತು ಯಾರೊಬ್ಬರ ಮನೆ ಬಾಗಿಲನ್ನು ಶುದ್ಧಿ ಮಾಡಿ, ಮನೆ ಬಾಗಿಲನ್ನು ಗೋಮಯ ಗೋಮೂತ್ರದಿಂದ ಶುದ್ಧಿ ಮಾಡಿ, ಬಾಗಿಲಲ್ಲಿ 2 ದೀಪಗಳನ್ನು ಅಂಟಿಸಿ ದೇವಿನ ಮಾವಿನ ಸೊಪ್ಪು ತೋರಣದಿಂದ ಬರಮಾಡ್ಕೊಳ್ಬೇಕು. ಆದರೆ ಇದನ್ನು ಸಂಜೆ ವೇಳೆಗೆ ಮಾಡಿದ್ರೆ ನಡೆಯುತ್ತಾ? ಸಾಧ್ಯವಿಲ್ಲ. ಬೆಳಗಿನ ಕಾಲದಲ್ಲೇ ಆಗಬೇಕು. ಜೊತೆಗೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ಕಳಶವನ್ನು ಪ್ರತಿಷ್ಠಾಪಿಸಿ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡಿ ಒಂದು 5 ಜನ ಅಥವಾ 9 ಜನ ಸುಮಂಗಲೆಯರನ್ನ ಮನೆಗೆ ಕರೆದು, ನಿಮ್ಮ ಯಥಾಶಕ್ತಿ ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿರ್ತಾನೋ ಅದು, ಅಥವಾ ಮನೇಲಿ ಹೆಸರುಬೇಳೆ ಇದ್ದರೆ ಅದನ್ನು ನೀರಲ್ಲಿ ನೆನೆಸಿ ಅದಕ್ಕೊಂದಿಷ್ಟು ಒಗ್ಗರಣೆ ಹಾಕಿ ಅದನ್ನು ದೇವಿಗೆ ನೈವೇದ್ಯ, ಅಂದರೆ ಒಗ್ಗರಣೆ ಹಾಕಿರ್ತಕ್ಕಂಥದ್ದನ್ನು ದೇವರು ನೈವೇದ್ಯ ಮಾಡಬಾರ್ದು. ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ದೇವರಿಗೆ ಯಾವುದನ್ನೇ ನೈವೇದ್ಯ ಮಾಡಬೇಕಾದ್ರೂ ಉಪ್ಪು ಹಾಕಿರ್ತಕ್ಕಂತಹ ಪದಾರ್ಥಗಳನ್ನು ದೇವರು ನೈವೇದ್ಯ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಅದಕ್ಕೋಸ್ಕರ ಉಪ್ಪಿಲ್ಲದಂತಹ ಪದಾರ್ಥ, ಅಂದರೆ ಹೆಸರುಬೇಳೆ ನೀರಲ್ಲಿ ನೆನೆಸಿರ್ತಕ್ಕಂತಹ ಹೆಸರುಬೇಳೆನ ಹಾಗೇನೇ ದೇವಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಅನಂತರ ಸ್ವಲ್ಪ ಪಾನಕ ನೈವೇದ್ಯ ಮಾಡ್ತಕ್ಕಂಥದ್ದು. ಹೆಸರುಬೇಳೆ ಪಾನಕ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿ ದೇವಿನ ಶ್ರದ್ಧೆಯಾಗಿ ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಮಹಾಲಕ್ಷ್ಮಿ ಅನುಷ್ಠಾನ ಮಾಡಬೇಕಾದ್ರೂ ಸಹಿತ
ಪ್ರಥಮದಲ್ಲಿ ನಿಮ್ಮ ಮನೆಯ ಮುಂಭಾಗ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ, ಮಾವಿನ ಸೊಪ್ಪಿದ್ದರೆ ತೋರಣವನ್ನು ಕಟ್ಟಿ, ಮನೆಯ ಒಳಗಡೆ ನಿಮ್ಮ ಸ್ನಾನ ಪೂಜೆ ನಿತ್ಯ ಕರ್ಮಾನುಷ್ಠಾನಗಳಾದ ನಂತರ ಮನೆಯಲ್ಲಿ ಒಂದು ಬಾಳೆ ಎಲೆನೋ ಅಥವಾ ಅಕ್ಕಿನೋ ಹಾಕಿ, ಅದರ ಮೇಲೆ ಅಕ್ಕಿ ಹಾಕಿ, ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ತಕ್ಕಂಥದ್ದು, ಅದರ ಮೇಲೆ ಒಂದು ತಾಮ್ರದ ತಂಬಿಗೆನಲ್ಲಿ ಕಳಶವನ್ನು ಕೂಡಿಸ್ತಕ್ಕಂಥದ್ದು. ತಾಮ್ರ ಅಥವಾ ಹಿತ್ತಾಳೆ ಅಥವಾ ನಿಮಗೆ ಶಕ್ತಿ ಇದ್ದರೆ ಒಂದು ಬೆಳ್ಳಿ ಇದಿರಬೇಕೇ ವಿನಃ ಸಾಧ್ಯವಾದಷ್ಟು ಕಬ್ಬಿಣಕ್ಕೆ ಸಂಬಂಧಪಟ್ಟದ್ದನ್ನು ಪೂಜೆಗೆ ಉಪಯೋಗಿಸ್ತಕ್ಕಂಥದ್ದು ಸಮಂಜಸವಲ್ಲ. ಅದರಲ್ಲೂ ಅಮಾವಾಸ್ಯೆಗಳಲ್ಲಿ ಇವತ್ತಿನ ದಿವಸ ಮಾಡ್ತಕ್ಕಂತಹ ಈ ವ್ರತಾನುಷ್ಠಾನಕ್ಕೆ ಸಾಧ್ಯವಾದಷ್ಟು ಕಬ್ಬಿಣ, ಚಾಕು, ಬ್ಲೇಡು, ಕೆಲವರು ಕತ್ತರಿ ಇಂತಹವನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಕಾರಣ ಹೂ ಕಟ್ ಮಾಡಲಿಕ್ಕೋ ಅಥವಾ ಬೇರೇನೋ ಸಲಕರಣೆಗಳಿಗೆ ಅದಕ್ಕೆ ಬೇಕಾಗುತ್ತೆ ಸಹಾಯ ಅಂತ ನೀವು ಒಂದು ಚಾಕು ಆಗಲಿ, ಬ್ಲೇಡ್ ಆಗಲಿ ಅಥವಾ ಒಂದು ಸಿಜರ್ ಆಗಲಿ, ಕತ್ತರಿ ಆಗಲಿ ಇಂಥದ್ದನ್ನು ಇಟ್ಕೊಂಡು ಅನುಷ್ಠಾನಕ್ಕೆ ಕೂತ್ಕೊಳ್ಳೋದು ಸಮಂಜಸವಲ್ಲ. ನಾವು ಪೂಜೆ ಮಾಡ್ತಕ್ಕಂಥ ಸ್ಥಳ ಸಾಧ್ಯವಾದಷ್ಟು ಸಾತ್ವಿಕವಾಗಿ ಅನುಷ್ಠಾನ ಮಾಡಬೇಕಾದ್ರೆ ಅದರದೇ ಆದಂತಹ ಒಂದು ವಿಶೇಷತೆ ಅಲ್ಲಿ ನಾವು ಕಾಣಬೇಕು. ಅಂತಹ ವಿಶೇಷತೆ ಕಾಣಬೇಕಾದ್ರೆ ಪರಿಸರವು ಸಹಿತ ಅದು ಅದೇ ಪ್ರಕಾರವಾಗಿ ಇರಬೇಕು. ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿ ಕಳಶಕ್ಕೆ ಲಕ್ಷ್ಮಿನ ಆವಾಹನೆ ಮಾಡಿ ಒಂದು ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತಿರ್ಮಹಾಂ ವಿಕೃತಿರ್ಮಹಾಂ ವಿದ್ಯಾರ್ಮಹಾಂ ಸರ್ವೂತಪ್ರದಾಯರ್ಮಹಾಂ ಶ್ರದ್ಧಾರ್ಮಹಾಂ ವಿಭೂತಿರ್ಮಹಾಂ ಸರ್ಭೇರ್ಮಹಾ ಪರಮಾತ್ಮಿಕೇರ್ಮಹಾ ವಾಚೀರ್ಮಹಾ ಪದ್ಭಾಲೀರ್ಮಹಾಂ ಶುಚಿರ್ಮಹಾಂ ಸ್ವಾಹಾರ್ಮಹಾಂ ಸುಧಾರ್ಮಹಾಂ ಧನ್ಯರ್ಮಹಾ ಹಿರಣ್ಯಪ್ರಾಕಾರಾರ್ಮಹಾಂ ಸಮುದ್ರತನಯಾರ್ಮಹಾಂ ಜಯಾರ್ಮಹಾ ಮಂಗಳಾರ್ಮಹಾ ವಿಷ್ಣು ವಕ್ಷಸ್ಥಲಾರ್ಮಹಾಂ ವಿಷ್ಣುಪತ್ನೀರ್ಮಹಾ ಮಹಾಲಕ್ಷ್ಮೀರ್ಮಹಾ ಮಹಾರೂಪಾರ್ಮಹಾಂ ಶ್ರೀಮತೀರ್ಮಹಾ ಜಗನ್ಮಾತೃಕೇರ್ಮಹಾ ಜಗದೀಶ್ವರಿರ್ಮಹಾಂ ಕಮಲಾರ್ಮಹಾಂ ಕಾಂತಾರ್ಮಹಾ ಕಾಮಾಕ್ಷೇರ್ಮಹಾ ಕಮಲಸಂಭವನ್ಯರ್ಮಹಾಂ ಮಹಾಮೂರ್ತಿರ್ಮಾಂ ಶ್ರೀಮತೀರ್ಮಹಾ ಜಗದೋಶ್ವರನಿರ್ಮಹಾ ಮಹಾಕಾಲಾರ್ಮಹಾಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾರ್ಮಹಾಂ ಶ್ರೀಮತೀರ್ಮಹಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಂ ಲಲಿತಾಂ ಫಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾರೊಬ್ಬರ ವಾಸ್ತುಗೃಹದಲ್ಲಿ ಇವತ್ತಿನ ದಿವಸ ಶುಕ್ರವಾರ ಮಹಾಲಕ್ಷ್ಮಿ ಅನುಷ್ಠಾನ ಬಹಳ ವಿಶೇಷ. ಅದರಲ್ಲೂ ಅಮಾವಾಸ್ಯೆ ಮಹಾಲಕ್ಷ್ಮಿ ಅನುಷ್ಠಾನ ಮತ್ತಷ್ಟು ವಿಶೇಷ. ತಾಯಿಗೆ ಕುಂಕುಮಾರ್ಚನವನ್ನು ಮಾಡಿ ಅರ್ಚನೆಯಾದ ನಂತರ ಧೂಪದೀಪ ನೈವೇದ್ಯ ಆಗಿ ದೇವಿಗೆ ಆರತಿ ಮಾಡ್ತಕ್ಕಂಥದ್ದು. ಆರತಿ ಅಂದಾಗ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಹಾಯ ಈಗ ತಗೊಳ್ಬೇಕು. ಮನೆಗಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರದ ಫಲ ಇವತ್ತು ಗಳಿಸಬೇಕಾದ್ರೆ ಇಂತಹ ದಿನಗಳಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ತಾಯಂದರು ಸಾಧ್ಯವಾದಷ್ಟು ಈ ಸಮಯದಲ್ಲಿ ಮಕ್ಕಳನ್ನ ಜೊತೆಗೆ ಇಟ್ಕೊಳ್ಬೇಕು. ಆದರೆ ಮಕ್ಕಳಿಗೆ ಶಾಲೆಗೆ ಹೋಗ್ತಕ್ಕಂತಹ ಒಂದು ಆತರ ಹೊರಲೇಬೇಕಾಗತ್ತೆ. ಆಗ ಸಂಸ್ಕಾರದ ಪಾಠ ಎಲ್ಲೋ ಒಂದು ಕಡೆ ದೂರ ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಮಾಡಬೇಕಾದ್ದಾದ್ರೂ ಏನು, ಬೆಳಗ್ಗೆ ಬೇಗ ಎದ್ದು ಅನುಷ್ಠಾನವನ್ನು ಮಾಡಬೇಕು. ಮಕ್ಕಳು ಶಾಲೆಗೆ ಹೊರಡೋಕ್ಕೆ ಮುಂಚಿತವಾಗಿ ಈ ಪೂಜೆಯನ್ನು ಮಾಡಿ ಆ ಪೂಜಾ ಕ್ರಮ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ತಾಯಿಯೊಂದಿಗೆ ಮಕ್ಕಳು ಕಲಿಬೇಕು. ಆ ಮಕ್ಕಳು ಕಲಿಬೇಕಾದ್ರೆ ತಾಯಿ ಸ್ವಲ್ಪ ಶ್ರಮ ಪಡಬೇಕು. ಮಗಳನ್ನು ಜೊತೆಗೆ ಇಟ್ಕೊಂಡು ದೇವಿಗೆ ಆರತಿ ಮಾಡಿ ತದನಂತರ ಮುತ್ತೈದೆಯರಿಗೆ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದೆ ಆದರೆ ಆಗ ನಿಜಕ್ಕೂ ಸಾರ್ಥಕತೆ ಆಗುತ್ತೆ. ಸ್ಥಿರ ಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹಕ್ಕೆ ಬರ್ತಾಳೆ. ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳ್ತಿದ್ರಿ ಅಮಾವಾಸ್ಯೆ ಅಂತ ನಾವೆಲ್ಲರೂ ಕೂಡ ಭಯ ಪಡೋದೇ ಜಾಸ್ತಿ ಗುರುಜಿ. ಆದ್ರೆ ಅಮಾವಾಸ್ಯೆಯನ್ನ ಇನ್ನೊಂದು ರೀತಿಯಲ್ಲಿ ನೋಡಿ ಮಹಾಲಕ್ಷ್ಮಿಗೆ ಸೂಕ್ತವಾದ ದಿನ ಇವತ್ತು ಪೂಜೆ ಮಾಡಿ ಆರಾಧಿಸಿದ್ರೆ ಬೇಗ ಒಲಿತಾಳೆ ಅಂತ ಕೂಡ ಹೇಳಿ ಹೇಗೆ ನಾವು ಪೂಜೆಯನ್ನ ಮಾಡ್ಬೇಕಿವತ್ತು, ಅದು ಬೆಳಗ್ಗೆನೆ ಮಾಡಿ ಜೊತೆಗೆ ಮಕ್ಕಳು ಇರಬೇಕು ಅಂತ ಹೇಳೋದ್ರಲ್ಲಿ ಅದರ ಹಿಂದಿನ ಅರ್ಥ ಸಂಸ್ಕಾರಗಳನ್ನ ನಾವು ರವಾನೆ ಮಾಡ್ತಾ ಇದ್ವಿ ಅಂತ ಅಲ್ವೇ ಗುರುಜಿ? ಖಂಡಿತಮ್ಮ. ಎಲ್ಲವನ್ನು ಮರೆತು ಕೂತ್ಕೊಳ್ತಕ್ಕಂಥ ಕಾಲ, ಸಂಸ್ಕಾರವೇ ಇಲ್ಲದಂತಹ ಈ ಕಾಲದಲ್ಲಿ ಸಂಸ್ಕಾರ ಪುನಃ ಮಕ್ಕಳು ಕಲಿಸಬೇಕಾದ್ರೆ, ಸಂಸ್ಕಾರದತ್ತ ನಾವು ನಡೆಸಬೇಕಾದ್ರೆ ಇವೆಲ್ಲವೂ ಸಹಿತ ಅನುಷ್ಠಾನ ಬೇಕು. ಎಷ್ಟೋ ಜನದ ಮನೆಯಲ್ಲಿ ಹಿರಿಯರು ಪೂಜೆ ಮಾಡ್ತಿದ್ರೆ ಮಕ್ಕಳು ರೂಮ್ ಬಾಗಿಲು ಹಾಕ್ಕೊಂಡು ಯಾವುದೋ ಡಿಸ್ಕೋ ಡ್ಯಾನ್ಸೋ ಅಥವಾ ಇನ್ನೇನೋ ಒಂದು ಸಾಂಗ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಅದು ತಪ್ಪಲ್ಲ. ಅವರ ಮನರಂಜನೆ, ತೃಪ್ತಿ ಪಡಲಿ, ನಗ್ತಾ ಇರಬೇಕು, ಆನಂದವಾಗಿರಬೇಕು, ಒಳ್ಳೆ ಲೈಫ್ನ ಎಂಜಾಯ್ ಮಾಡಬೇಕು. ಅದಕ್ಕೆ ಬೇಕಾದಂಥ ರೀತಿ ಜೀವನನ ಹೇಗೆ ಬೇಕೋ ಹಾಗೆ ಸುಧಾರಿಸ್ಕೊಂಡು ಹೋಗಬೇಕು. ಆದರೆ ಅನುಷ್ಠಾನಗಳತ್ತ ಸಹಿತ ಸ್ವಲ್ಪ ಗಮನ ಹರಿಸ್ಬೇಕಲ್ವ. ಮನೆಯಲ್ಲಿ ಹಿರಿಯರು ಹೇಗೆ ಮಾಡ್ತಿದ್ರು ಅದನ್ನು ನಾವು ಫಾಲೋಅಪ್ ಮಾಡಬೇಕು. ನಾವು ಅದನ್ನು ಅದೇ ಪ್ರಕಾರವಾಗಿ ಆಧಾರವಾಗಿ ತೆಗೆದುಕೊಂಡ್ರೆ, ಯಾಕೆಂದರೆ ಹಿರಿಯರು ದಡ್ರಲ್ಲ. ನಮ್ಮ ತಾತ, ತಂದೆ, ಮುತ್ತಾತ ಇವರೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೇಯಸ್ಸಿಗಾಗಿ. ಹಾಗೆ ನಾವು ಇದನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಮಕ್ಕಳು ಸಹಿತ ಅದನ್ನು ಅಭ್ಯಾಸ ಮಾಡ್ತಾರೆ. ನಾವೇ ಇವತ್ತಿನ ಸಹ ಎಲ್ಲವನ್ನು ಮರೆತು ಕೂತ್ಕೊಂಡ್ರೆ ಮಾಡೋದೆಲ್ಲಿಂದ? ಎಷ್ಟೋ ಜನ ಮನೆಗಳಲ್ಲಿ ಬೆಳಗ್ಗೆ 8-9 ಗಂಟೆ ಆದರೂ ಇನ್ನೂ ಕಾಲು ಚಾಚಿಕೊಂಡೇ ಮಲಗಿರ್ತಾರೆ. ಸೂರ್ಯ ಉದಯಿಸ್ತಕ್ಕಂತಹ ಕಾಲದಲ್ಲಿ ಯಾರೊಬ್ಬರು ಅದು ಸಹಿತ ಕಾಲು ಚಾಚಿ ಮಲಗಬಾರ್ದು. ಅದು ಧರ್ಮಶಾಸ್ತ್ರ. ಕಾರಣ ಸೂರ್ಯ ಉದಯಿಸುವಾಗ ಆತನ ಗೌರವಿಸ್ತಕ್ಕಂಥದ್ದು. ಆ ಸೂರ್ಯನ ಬೆಳಕಿಗೆ
ನಾವು ಹೆಚ್ಚಿನ ರೀತಿಯ ಒಂದು ಮನಸ್ಸಿನ ಅಂದರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಆ ಸೂರ್ಯ ರಶ್ಮಿ ಯಾರ ಮನೆ ಬಾಗಿಲಿಗೆ ಬೀಳುತ್ತೋ, ಯಾರ ಮುಖದ ಮೇಲೆ ಬೀಳುತ್ತೋ ಅವರಿಗೆ ಮತ್ತಷ್ಟು ವರ್ಚಸ್ಸು ತೇಜಸ್ಸು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ಮನೆ ಶುದ್ಧಿಯಾಗಿರಬೇಕು, ಮನೆ ಬಾಗಿಲು ತೆಗೆದಿರಬೇಕು. ಆ ಸೂರ್ಯ ಉದಯಿಸ್ತಕ್ಕಂತಹ ಆ ಹೊಂಗಿರಣ ವಿಶೇಷವಾಗಿರ್ತಕ್ಕಂತಹ ಒಂದು ರತ್ನ ಅಂದರೆ ಒಂದು ಸ್ವರ್ಣವಾಗಿರ್ತಕ್ಕಂತಹ ಬಂಗಾರದ ಬಣ್ಣವಾಗಿರ್ತಕ್ಕಂತಹ ಆ ಒಂದು ಸೂರ್ಯನ ಕಿರಣಗಳು ಪ್ರತಿಯೊಬ್ಬರ ಮನೆ ವಾಸ್ತು ಒಳಗಡೆ ಬರಬೇಕು. ಇದು ಯಾರೊಬ್ಬರ ಮನೆಯಲ್ಲಿ ನಡೆಯುತ್ತೋ ಆ ಮನೆಗೆ ಯಾವತ್ತಿಗೂ ತಂತ್ರ ಮಂತ್ರ ಯಂತ್ರ ಅಂತಕ್ಕಂಥದ್ದು ಅಥರ್ವಣ ದೋಷ ಅಂತಕ್ಕಂಥದ್ದು ಆಗುವುದಿಲ್ಲ. ಅಥರ್ವಣ ದೋಷ ಅಂತಕ್ಕಂಥದ್ದು ಇದೆಯಲ್ಲ, ಈ ತಂತ್ರ ಪ್ರಯೋಗ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ. ಈಗ ಅದನ್ನ ಸಾಕಷ್ಟು ಜನ ಭಯ ಬೀಳ್ತಿರ್ತಾರೆ, ಆದರೆ ಭಯ ಇಡಿಸೋರು ಸಾಕಷ್ಟು ಜನ ಆಗಿದ್ದಾರೆ. ಎಷ್ಟೋ ಜನ ಮನೆಗಳ ಹತ್ರ ನಿಂಬೆಹಣ್ಣು ಹೊಡೆಯುವಂಥದ್ದು, ಬೂದುಗುಂಬಳಕ ಹೊಡಿತಕ್ಕಂಥದ್ದು, ಅಥವಾ ಬಟ್ಟೆ ಪೀಸ್ ಕಟ್ ಮಾಡಿ ಹಾಕುವಂಥದ್ದು, ಅಥವಾ ಒಂದು ಮೊಟ್ಟೆನ ತಗೊಂಬಂದು ಹೊಡೆದು ಬಿಡುವಂಥದ್ದು, ಇಲ್ಲ ಒಂದು 4 ಎಸಲೆ ಬೇವಿನ ಸೊಪ್ಪು ಹಾಕುವಂಥದ್ದು. ಹೀಗೆ ಭಯದ ವಾತಾವರಣ ಸೃಷ್ಟಿಸ್ತಕ್ಕಂಥ ಸಾಕಷ್ಟು ಜನ ಮಹನೀಯರಿದ್ದಾರೆ. ಆದರೆ ನಿಜಕ್ಕೂ ಕಾರ್ಯಗತವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರು ತುಂಬ ಕಡಿಮೆ, ಬೆರಳೆಣಿಕೆ ಅಷ್ಟು ಮಾತ್ರ. ಆದರೆ ಸಾಕಷ್ಟು ಜನ ಇದನ್ನೇ ಒಂಥರ ಭಯ ಇಟ್ಕೊಂಡು ಒದ್ದಾಡ್ತಕ್ಕಂಥವ್ರು ಸಾಕಷ್ಟು ಜನ ಆಗಿದ್ದಾರೆ. ಯಾರಿಗಾದ್ರೂ ಭಯ, ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದ ತಕ್ಷಣ ಮನೆ ಮುಂದೆ ಒಂದು ನಿಂಬೆಹಣ್ಣು, ಒಂದು ಕುಂಬಳಕಾಯೋ ಅಥವಾ ಒಂದಿಷ್ಟು ಕೂದಲು ಅಥವಾ ಇನ್ನೇನೋ ಮತ್ತೊಂದು ಮಗದೊಂದು ಅಂದ್ರೆ ಕೂದಲು ಗಾಜ್ ಪೀಸ್ ಎಲ್ಲ ಹಾಕಿದ್ರೆ ಭಯ ಪಡ್ತಾರೆ, ಎಲ್ಲ ಹಾಕ್ತಾರೆ. ಅಂತವನ್ನ ಹಾಕಿ ಮನೆ ಬಾಗಿಲು ತಂದಿಟ್ಟು ಬಿಡೋದು, ಇಲ್ವಾ ಕುಂಕುಮ ನೀರಲ್ಲಿ ಕಲಿಸ್ಬಿಟ್ಟು ಮನೆ ಮುಂದೆ ಹಾಕೋದು. ಅದಕ್ಕೂ ಮೀರಿದ ಕೆಲವು ಚಂಡಾಲರು ಕೆಲವು ಚೇಷ್ಟೆಗಳನ್ನು ಮಾಡ್ತಾರೆ. ಅಲ್ಲೋ ಇಲ್ಲೋ ಹೋಗಿ ಈ ಮಾಂಸದ ಅಂಗಡಿಗೆ ಹೋಗಿ ಕೆಲವು ಮಾಂಸದ ತುಂಡು ತಂದು ಅಲ್ಲ ಹಾಕ್ಬಿಡೋದು. ಪಾಪ ಹೆಣ್ಣುಮಕ್ಕಳು ಮನೆಗಳ ಬಾಗಿಲು ತೆಗೆದ ತಕ್ಷಣ ಗಾಬರಿಗೆ ಏನಾಗೋಗ್ಬಿಡುತ್ತೋ, ಮನೆ ಪರಿಸರಕ್ಕೆ ಏನಾಗುತ್ತೋ, ನಮ್ಮ ಮಕ್ಕಳಿಗೆ ಏನಾಗುತ್ತೋ, ನಮ್ಮ ಪತಿದೇವರಿಗೆ ಏನಾಗುತ್ತೋ, ಈ ಥರ ಆತಂಕದಲ್ಲಿ ಒದ್ದಾಡಿ ಇಲ್ಲದಂಥ ರೀತಿ ಹಿಂಸೆ ಪಡೋದು. ಆಗ ಮತ್ತೊಬ್ಬರ ಬಳಿ ಯಾರ ಬಳಿ ಎಲ್ಲ ಹೋಗೋದು, ಓ ಹಿಂಗಾಯ್ತು, ಹೌದು ಇದು ಪ್ರಯೋಗ ಆಗಿದೆ. ಎಷ್ಟು ಜನ ನೋವು ತಿಂತಾ ಇದ್ದಾರಪ್ಪ. ಗುರುಜಿ, ಒಂದು ಅಂಶ ನಾ ಗಮನಿಸಿದಂತೆ, ನೀವು ಯಾರಾದ್ರೂ ಕಾಲರ್ ಫೋನ್ ಮಾಡಿ ಅವ್ರಿಗೆ ಏನಾದ್ರೂ ಮನೆಯಲ್ಲಿ ಪದೇ ಪದೇ ಏನಾದ್ರೂ ಅವಘಡಗಳು ಸಂಭವಿಸ್ತಿದೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಹಿಂದುಳಿದಿದ್ದಾರೆ ಅಂತ ಹೇಳಿದ್ರು ಕೂಡ ಅವ್ರು ಹೇಳೋದು ನಮ್ಗೆ ಯಾರಾದ್ರೂ ಮಾಡಿಸಿದಾರ ಗುರುಜಿ, ನಮಗ್ ಭಯ ಆಗತ್ತೆ ಅಂತ. ನೀವು ಹೇಳ್ತಿರ್ತೀರ ಕಲಿಯುಗ ಇದು, ಎಲ್ಲರಿಗೂ ಅನ್ವಯಿಸೋದಿಲ್ಲ, ಅಂತಹವರು ಇಲ್ಲ, ಮಾಟ ಮಂತ್ರ ಪ್ರಯೋಗ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಎಚ್ಚರಿಕೆ ನೀಡ್ತಾನೆ ಇರ್ತೀರಾ ಅಲ್ವೇ? ಖಂಡಿತಮ್ಮ, ಸತ್ಯ ಅದು. ಯಾಕೆಂದ್ರೆ ಈ ಪ್ರಯೋಗ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಪ್ರಯೋಗ ಮಾಡ್ತಕ್ಕಂಥವ್ರು ಅವರ ಅನುಷ್ಠಾನಗಳನ್ನೇನು ಸುಮ್ಮನೆ ಮಾಡ್ಕೋಬೇಕಾ? ಅವರು ಸಾರ್ವತ್ರಿಕವಾಗಿ ಎಲ್ಲರೂ ಊಟ ಮಾಡ್ಕೊಳ್ಳೋ ಅವ್ರ ಊಟ ಆಗೋದಿಲ್ಲ. ಎಲ್ಲರೂ ಇರಬೇಕಾದಂಥ ರೀತಿ ಅವ್ರದ್ದಲ್ಲ. ಅವ್ರು ಇರ್ತಕ್ಕಂಥ ರೀತಿ ನೀತಿ, ಅವರು ಧರಿಸ್ತಕ್ಕಂಥ ವಸ್ತ್ರಗಳು, ಅವ್ರು ವಾಸ ಮಾಡ್ತಕ್ಕಂಥ ಸ್ಥಳ ಎಲ್ಲವೂ ವಿಭಿನ್ನ. ಒಂದು ಸೊಸೈಟಿಯಲ್ಲಿ, ಸಮಾಜದ ಮಧ್ಯದಲ್ಲಿ ನಾವು ಬದುಕಬೇಕಾದ್ರೆ ಈ ಸಮಾಜದ ಮಧ್ಯದಲ್ಲಿರ್ತಕ್ಕಂತಹ ಈ ಕೆಲವು ರೀತಿ ನೀತಿಗಳನ್ನು ದಾಟಿ ಹೊರಭಾಗದಲ್ಲಿ ಮತ್ತೊಂದು ಸಮಾಜದಲ್ಲಿರಬೇಕು. ಅವರು ಅವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿರಬೇಕು. ಅಂತಹ ವ್ಯಕ್ತಿಗಳು ಮಾತ್ರ ಈ ತಂತ್ರ ಪ್ರಯೋಗ ಮಾಡೋದಕ್ಕೆ ನಿಸ್ಸೀಮರಾಗಿರ್ತಾರೆ. ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಕೆಲವು ವಿದ್ಯಾವಂತರು ಹೇಳ್ತಾರೆ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ. ಖಂಡಿತ ಅವೆಲ್ಲ ಸಾಧ್ಯವಿಲ್ಲ. ನೀವು ಆ ಭಯ ಬೀಳಬೇಕಾದ ಅವಶ್ಯಕತೆನೇ ಇಲ್ಲ. ಇಲ್ಲಿ ಸಮಸ್ಯೆ ಆಗುತ್ತೆ. ಹೇಗಾಗುತ್ತೆ? ಸಮಸ್ಯೆ ಆಗ್ತಕ್ಕಂತಹ ರೀತಿ ನೀತಿ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಬಹುಶಃ ನಾವು ಇದನ್ನು ಮುಂದುವರಿಸಿದ್ರೆ ಈ ಅಮಾವಾಸ್ಯೆ ಪೂರ್ತಿ ಇದಕ್ಕೆ ನಾವು ಅರ್ಪಿಸಬೇಕಾಗತ್ತೆ. ಇನ್ನು ಪಂಚಾಂಗ ಶ್ರವಣ ಇದೆ, ದರ್ಪಣಾಂಜನ ಇದೆ, ಅಭಿಮಾನಿ ದೇವರುಗಳು ಕಾಯ್ತಿದ್ದಾರೆ, ರಾಶಿಫಲದತ್ತ ಎಲ್ಲವನ್ನೂ ಸಹಿತ ನೋಡೋಣ. ಪಂಚಾಂಗ ಶ್ರವಣ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರ್ವೇ ಶ್ರೀಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಶುದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸರಸಿಜನರೀಂ ಸರೋಜಹಸ್ತೆ ಧವಲತರಾಗುಂ ಶಂತಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇಂ ಮನೋಘ್ನೇ ಮನೋತ್ರಿಭುವನಭೂತಿಕರೆ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಸರಸಿಜನರೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೇ ಮನೋಘ್ನೇ ಮನೋತ್ರಿಭುವನಭೂತಿಕರಿ ಪ್ರಸೀದ ವಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರೀ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ
27/6/2014 ಶುಕ್ರವಾರ ಅಮಾವಾಸ್ಯೆ. ಇವತ್ತು ಆರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು. ಆರಿದ್ರ ನಕ್ಷತ್ರ ಅಂದಾಗ ನಕ್ಷತ್ರಚಾರ ಪ್ರಕಾರ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಅಷ್ಟೇ ವಿಶೇಷವಾಗಿರುತ್ತೆ. ಆರಿದ್ರ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಮತ್ತು ಅಮಾವಾಸ್ಯೆ ಆದ್ದರಿಂದ ನಾವು ತಂತ್ರಸಾರದಲ್ಲೂ ಸಹಿತ ತಂತ್ರ ಭಾಗಗಳಿಂದ ಸಾಕಷ್ಟು ಜನ ನೋವನ್ನು ಅನುಭವಿಸ್ತಿದ್ರೆ ಅಂತಹ ಸಮಸ್ಯೆಗಳಿಂದ ಹೇಗೆ ಮುಕ್ತರಾಗಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನು ಸಹಿತ ನಾವು ತಿಳ್ಕೊಳ್ಬೇಕಾಗತ್ತೆ. ರಾಶಿ ಫಲದಲ್ಲಿರ್ತಕ್ಕಂಥದ್ದು ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಯಾವ್ಯಾವ ರಾಶಿ ನಕ್ಷತ್ರಗಳಿಗೆ ಯಾವ ಪ್ರಕಾರವಾಗಿರುತ್ತೋ ಅದೇ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ನಾವು ಮಾಡ್ಕೋಬೇಕು. ಅದಕ್ಕಿನ್ನ ಇರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಇವತ್ತಿನ ದಿವಸ ಯಾವ ಅನುಷ್ಠಾನದಿಂದ ಇಷ್ಟೆಲ್ಲ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನು ಸಹಿತ ನಾವು ತಿಳ್ಕೊಳ್ಳೋಣ. ಸ್ವಲ್ಪ ಸಮಯದ ನಂತರ ಇನ್ನಷ್ಟು ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಗುರುಜಿ, ಈಗ ನಾವು ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ? ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. 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 ಗುರುಜಿ, ಇವತ್ತು ಆರಿದ್ರ ನಕ್ಷತ್ರ ಅಂತ ಹೇಳ್ತಿದ್ರಿ, ಅದು ನಮ್ಮ ಶಿವನ ನಕ್ಷತ್ರ ಬೇರೆ ಇವತ್ತು. ಹಾಗಾಗಿ ಎಲ್ಲಾ ರಾಶಿಯವರಿಗೆ ಹೇಗಿದೆ ಈ ದಿನ ಅಂತ ತಿಳಿಸ್ಕೊಡಿ ಗುರುಜಿ. ಅಮಾವಾಸ್ಯೆ ಬೇರೆ, ಹಾಗಾಗಿ ನಾವು ಸ್ವಲ್ಪ ಕಳವಳದಲ್ಲಿರ್ತೇವೆ. ಖಂಡಿತಮ್ಮ, ಪ್ರತಿಯೊಬ್ಬರು ಇರಲೇಬೇಕು. ಯಾಕೆಂದರೆ ರಾಶಿಫಲ ಅಂತಕ್ಕಂಥದ್ದು ಸಾಮಾನ್ಯವಾದಲ್ಲ. ಮನುಷ್ಯನಿಗೆ ಲಾಭ ನಷ್ಟಗಳನ್ನು ನೋಡ್ತಕ್ಕಂಥದ್ದು, ಮನಸ್ಸಿನಲ್ಲಿರ್ತಕ್ಕಂಥ ಆಯವ್ಯಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಯಾರೊಬ್ಬರೊಂದಿಗೆ ಮಾತಾಡಿದ್ರೆ ಏನೆಲ್ಲ ಆಗಬಹುದು, ಇವೆಲ್ಲ ರಹಸ್ಯಗಳು ಸಿಗೋದೆ ಈ ರಾಶಿಫಲದಲ್ಲಿ. ಬನ್ನಿ ರಾಶಿಫಲದತ್ತ ಗಮನ ಹರಿಸೋಣ. ಅದಕ್ಕೂ ಮುನ್ನ ನವಗ್ರಹ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಪ್ರಯಾಣದಲ್ಲಾಗಲಿ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಲಿ ಮತ್ತು ಯಾವುದೇ ಒಂದು ಜವಾಬ್ದಾರಿತವಾದಂಥ ಕೆಲಸವನ್ನು ನೀವು ನಿರ್ವಹಿಸಬೇಕಾದರೂ ಸಾಕಷ್ಟು ಅಡ್ಡಿ ಆತಂಕಗಳನ್ನು ನೀವು ನೋಡಬೇಕಾಗತ್ತೆ. ಆದರೆ ಯಾವುದೇ ಒಂದು ವಿಚಾರವಾಗಾದರೂ ಬಹಳ ಭಯಭೀತರಾಗಿ ಮನಸ್ಸಲ್ಲೊಂದು ಆತಂಕ ಇದ್ದು ತುಂಬ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ರೀತಿ ಇರತಕ್ಕಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ಇವತ್ತು ದೇವಿ ಆರಾಧನೆ ಮಾಡತಕ್ಕಂಥದ್ದು, ಅಮಾವಾಸ್ಯೆ ಆದ್ರಿಂದ ಶಿವನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ಮೇಷರಾಶಿಯವರು ಶಿವನ ಆಲಯಕ್ಕೆ ಹೋಗಿ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡಬೇಕಾದ್ರೆ, ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರವಿರಲಿ ಅಥವಾ ಕೆಲಸ ಕಾರ್ಯವಿರಲಿ, ಯಾವುದಾದ್ರೂ ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿದ್ದಂಥವ್ರು ನಿಮ್ಮ ಜವಾಬ್ದಾರಿತನ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇವತ್ತು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ನೀವು ಆಲೋಚನೆ ಮಾಡಿರ್ತಕ್ಕಂಥದ್ದೇ ಒಂದು, ನಡೀತಕ್ಕಂಥ ಕೆಲಸವೇ ಮತ್ತೊಂದು. ಆದರೆ ನಮ್ಮ ನಿತ್ಯಕರ್ಮಾನುಷ್ಠಾನಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪೂಜಾ ಫಲದ ಭಾಗ್ಯ ಇವತ್ತಿನ ದಿವಸ ಸಾಕಷ್ಟು ಯಶಸ್ಸಿದೆ. ವೃಷಭ ರಾಶಿಯಲ್ಲಿರೋರು ಇವತ್ತಿನ ದಿವಸ ಸ್ವಲ್ಪ ಅನ್ನದಾನ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಮಾವಾಸ್ಯೆ ಶುಕ್ರವಾರ ಬೆಳಗಿನ ಈ ಶುಭ ಮುಹೂರ್ತ ಇವತ್ತು 12 ಗಂಟೆವರೆಗೂ ಸಾಕಷ್ಟು ಲಾಭದಾಯಕವಾಗೂ ಆನಂದಮಯವಾಗೂ ಒಳ್ಳೆ ಒಳ್ಳೆ ಕ್ಷೇತ್ರ ದರ್ಶನ ಅಂದರೆ ದೇವಿಯ ದರ್ಶನದಲ್ಲೂ ಸಹಿತ ನಿಪುಣರಾಗಿರ್ತೀರಿ. ಹಾಗೆ ಇವತ್ತು ನಿಮ್ಮ ಹಸ್ತದಿಂದ 4-6 ಜನಕ್ಕೆ ಅನ್ನಪ್ರಸಾದವನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭ ತಾವು ಕಂಡುಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ, ಪ್ರಯಾಣದ ಕಡೆ ಬಹಳ ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಬಂಧು ಬಾಂಧವರ ಹತ್ರ, ಅಣ್ಣ ತಮ್ಮಂದಿರ ಹತ್ರ ಅಥವಾ ನಿಮ್ಮ ಆತ್ಮೀಯರು, ಸ್ನೇಹಿತರು, ಉದ್ಯೋಗ ಮಾಡೋ ಕಡೆ ನಿಮ್ಮ ಆತ್ಮೀಯರಾಗಲಿ, ಕೆಲಸದವರಾಗಲಿ, ಇವರ ಮಧ್ಯದಲ್ಲಿ ಬಹಳ ಕಾರವಾಗಿ ಮಾತಾಡಿ ಎಲ್ಲರನ್ನು ಸಹಿತ ಮನಸ್ಸು ನೋವಾಗೋ ಥರ ಮಾಡ್ತೀರಿ.
ನೀವು ಆಡಬೇಕಾದಂತಹ ಮಾತನ್ನ ನಿಮಗದು ಸಮಾಧಾನ ಅನ್ಸಿದ್ರು ಕೇಳಿಸ್ಕೊಳ್ತಕ್ಕಂಥವ್ರಿಗೆ ಅದು ಬಹಳ ಕಷ್ಟಕರವಾಗುತ್ತೆ. ನಿಮ್ಮ ಮಾತಲ್ಲಿ ಬಹಳಷ್ಟು ಕಾರವಾಗಿ ಗಡಸಾಗಿ ಮಾತಾಡೋದ್ರಿಂದ ಇನ್ನೊಬ್ಬರ ಮನಸ್ಸಿನೊಂದು ನಿಮ್ಮ ಬಗ್ಗೆ ಬೇರೆ ಥರ ಅಪಪ್ರಚಾರ ಎಬ್ಬಿಸ್ತಕ್ಕಂತಹ ರೀತಿ ಸಾಕಷ್ಟಾಗತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆರಾಧ್ಯ ದೇವರಾದಂಥ ನೀವು ಯಾವ ದೇವರನ್ನ ಹೆಚ್ಚು ಇಷ್ಟಪಡ್ತಿರ್ತೀರೋ ಆ ಭಗವತ್ ಸೇವೆ ಮಾಡಿ ಭಗವಂತನಿಗೆ 2 ಶ್ವೇತ ಪುಷ್ಪಗಳಿಂದ ಬಿಳಿ ಹೂಗಳಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಬಿಳಿ ಹೂಗಳಿಂದ ಸ್ವಾಮಿಯ ಪಾದದ ಮೇಲೆ ಬಿಳಿ ಹೂವನ್ನಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ದೋಷ ಖಂಡಿತ ದೂರ ಆಗುತ್ತೆ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯೂ ಸಹಿತ ಮತ್ತಷ್ಟು ವಿಶೇಷವಾಗಿರುತ್ತೆ. ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕಾಗತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕರ್ಕಾಟಕ ರಾಶಿಯಲ್ಲಿರೋರು ಇವತ್ತಿನ ದಿವಸ ಚಂದ್ರನ ಆಸ್ಥಾನ ಚೆನ್ನಾಗಿದ್ರು ಮನಸ್ಥಿತಿ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ನಿಮ್ಮದು. ನಿಮ್ಮ ಕೈಲಿರ್ತಕ್ಕಂಥ ಅಂದರೆ ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರಿಂದೇ ಓಡಾಡಬೇಕಾದಂಥ ಪ್ರಸಂಗ ಎದುರಾಗಬಹುದು. ಹಾಗೆ ಕಾಗದ ಪತ್ರಗಳ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಸ್ತಿ, ಹಿರಿಯರಿಂದ ಬಂದಂತಹ ಬಳವಳಿ ಇದನ್ನ ಸರಿಯಾದಂಥ ರೀತಿ ಉಳಿಸ್ಕೊಳ್ಳೋಕ್ಕಾಗುತ್ತೋ ಬಿಡುತ್ತೋ ಅಂತಕ್ಕಂತಹ ಅದರ ಆತಂಕ ನಿಮಗಾಗತ್ತೆ. ನಿಮ್ಮ ಮನೆ ಮಕ್ಕಳಿಗೆ ಆರೋಗ್ಯದಲ್ಲೂ ವ್ಯತ್ಯಾಸ ಅಥವಾ ಪ್ರಯಾಣದಲ್ಲಿ ಸಣ್ಣ ಪಟ್ಟ ಪೆಟ್ಟು. ಒಟ್ಟು ಕರ್ಕಾಟಕ ರಾಶಿಯವರಿಗೆ ಬಹಳ ಆತಂಕದಲ್ಲಿ ಕಳಿಬೇಕಾದಂಥ ಸಮಯ ಇವತ್ತೆದುರಾಗತ್ತೆ. ಜೋಪಾನ, ಇವತ್ತಿನ ದಿವಸ ಗೌರಿನಾಗಲಿ ಅಥವಾ ದುರ್ಗಾ ಪರಮೇಶ್ವರಿನಾಗಲಿ ಪ್ರಾರ್ಥನೆ ಮಾಡಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ದುಃಖಗಳು ದೂರ ಆಗುತ್ತೆ. ಓಂ ದುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಕಾರಣ ಆರ್ಥಿಕ ಪರಿಸ್ಥಿತಿಯಲ್ಲೂ ಇಕ್ಕಟ್ಟು, ತುಂಬ ನಿಷ್ಠುರತನ, ಏನೇ ಕೆಲಸ ಮಾಡೋದಕ್ಕೋದ್ರೂ ಮನಸ್ಸಿಲ್ದಿರತಕ್ಕಂಥದ್ದು, ತುಂಬ ಮೈಕೈ ನೋವಿಂದ ಒದ್ದಾಡ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಬಲಭಾಗದ ದೌಡೆ ಆಗಲಿ ಅಂದರೆ ಹಲ್ಲುಗಳ ಭಾಗ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಎಡಭಾಗ ತೊಡೆ ವಿಪರೀತ ನೋವು ಬರ್ತಕ್ಕಂಥದ್ದಾಗಲಿ, ಹೆಣ್ಣು ಮಕ್ಕಳಿಗಾದರೆ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಾಗಲಿ, ಇಂತಹ ಸಮಸ್ಯೆಗಳಿಂದ ಸಿಂಹರಾಶಿಯವರು ನರಳುತ್ತಾರೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮತ್ತೊಂದು ಅದೃಷ್ಟತನ ಇದೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ ಒಂದು ವಿಶೇಷವಾದಂಥ ರೀತಿ ಒಂದು ಸಿಹಿ ಸುದ್ದಿಯನ್ನು ಕೇಳ್ತಿರ್ತಾವೆ. ಒಂದು ಲಾಭದ ಕಡೆ, ಒಂದು ವಿಶೇಷತೆ ಕಡೆ ನೀವು ಇವಂತಹ ಒಂದು ಅದೃಷ್ಟದ ದಿನ ಎಂಬುದಾದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಜೊತೆಗೆ ಗೋಧಿಯಿಂದ ತಯಾರಾದಂತಹ ಪದಾರ್ಥವನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚಿ ಮತ್ತಷ್ಟು ಲಾಭವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಎಂಥ ಮಂದಗತಿಯಾಗಿ ನಿಧಾನಕ್ಕೆ ನಡೆದರೂ ಸಹಿತ ಇವತ್ತು ನಾನು ಏನೂ ಕೆಲಸ ಮಾಡ್ಲಿಕ್ಕಾಗ್ತಿಲ್ಲ, ಯಾವ ಕೆಲಸದಲ್ಲೂ ನನಗೆ ಯಶಸ್ಸಿಲ್ಲ, ಏನೇ ಮಾಡೋದಕ್ಕೋದ್ರೂ ಅಡ್ಡಿ ಆತಂಕ ಇದೆ ಅಂತ ನಿಮಗನ್ಸಿದ್ರು ಅದೇ ಲಾಭವಾಗಿ ಪರಿವರ್ತನೆ ಆಗುತ್ತೆ. ನಿಮ್ಮಲ್ಲಿ ಮೌನ ಇದ್ದು ನೀವು ಮಾಡಬೇಕಾದ್ದನ್ನು ಜವಾಬ್ದಾರಿತ್ವ ಮಾಡಿದರೆ ಅದರಿಂದ ಬರ್ತಕ್ಕಂಥ ಲಾಭ ಖಂಡಿತ ಇವತ್ತು ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವೃದ್ಧರಾಗಲಿ ಬಾಲ್ಯದಲ್ಲಿರ್ತಕ್ಕಂಥವ್ರಾಗಲಿ ಯಾರೊಬ್ಬರಾದರೂ ಸಹಿತ ರಸ್ತೆಯಲ್ಲಿ ನಡಿಬೇಕಾದ್ರೂ ಭಾಳ ಜೋಪಾನ, ಕಾಲಿಡುತ್ತೀರಿ, ಕಾಲು ಪೆಟ್ಟು ಮಾಡ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಕಾಲು ಕೈಗೋ ಪೆಟ್ಟು ಮಾಡಿಕೊಂಡ್ರೆ ಸುಮಾರು ದಿವಸ ಆದರೂ ಆ ನೋವಿಂದ ಆಚೆ ಬರಲಿಕ್ಕೆ ಆಗಲ್ಲ. ಬಹಳ ಜೋಪಾನ, ನಿಧಾನಕ್ಕೆ ನಡಿರಿ, ಭೂಮಿ ನೋಡ್ಕೊಂಡು ನಡಿರಿ. ಹಾಗೆ ರಸ್ತೆಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಸಮಾಧಾನವಾಗಿರಿ. ಅತಿಯಾದಂಥ ವೇಗ ಒಳ್ಳೆಯದಲ್ಲ. ಅದರಲ್ಲಿ ಇವತ್ತಿನ ದಿವಸ ಮಾತ್ರ ಭಾಳ ಎಚ್ಚರಿಕೆ ಇರಲಿ. ಹಾಗೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂಗೆ ಕಣ್ಣ ನೀರು ಹಾಕೋದು, ಅಳಕ್ಕೆ ಶುರು ಮಾಡುವಂಥದ್ದು, ಅಥವಾ ಯಾವುದೋ ಒಂದು ದುಃಖಕರವಾದಂತಹ ಯಾವುದೋ ಒಂದು ಕೆಟ್ಟ ಒಂದು ಮಾತನ್ನು ಕೇಳುವಂಥದ್ದು, ಅಥವಾ ಇದ್ದಕ್ಕಿದ್ದಂಗೆ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಿದ್ದಂತಹ ರೀತಿ ದುಃಖ ಆವರಿಸಿಬಿಡುತ್ತೆ. ಆದರೆ ನಿಮ್ಮೊಳಗೆ ಸಮಸ್ಯೆಗಳಿದ್ದ ಆ ಸಮಸ್ಯೆಗಳನ್ನು ಮತ್ತೊಬ್ಬರಲ್ಲೇ ಹಂಚಿಕೊಳ್ಳುವಂಥ ಪರಿಸ್ಥಿತಿ ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದು. ಆದರೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಅಳಬಾರ್ದು. ಇವತ್ತು ನೀವು ಹೆಣ್ಣುಮಕ್ಕಳು ಕಣ್ಣ ನೀರು ಹಾಕಬಾರ್ದು. ಅದರಲ್ಲಿ ಅಮಾವಾಸ್ಯೆ, ಶುಕ್ರವಾರ, ಬರೀ ಕನ್ಯಾ ರಾಶಿ ಅಷ್ಟೇ ಅಲ್ಲ, 27 ನಕ್ಷತ್ರ 12 ರಾಶಿಯವರು ಯಾರೊಬ್ಬರಾದರೂ ಸಹಿತ ಮನೆಯಲ್ಲಿ ಹೆಣ್ಣುಮಕ್ಕಳು ಯಾವತ್ತೂ ಅಳಬಾರ್ದು. ಹೆಣ್ಣುಮಕ್ಕಳು ಎಷ್ಟು ನಗನಗ್ತಾ ಇರ್ತಾರೋ ಆ ಮನೆ ಅಷ್ಟು ಆರೋಗ್ಯಕರವಾಗಿರುತ್ತೆ, ಅಷ್ಟು ನೆಮ್ಮದಿಯುತವಾಗಿರುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಗುರೂಜಿ ಅವರು ಹೇಳ್ತಿದ್ರು ಇವತ್ತು ಶುಕ್ರವಾರ ಶುಭ ದಿನ.
ಹಾಗೆ ಅಮಾವಾಸ್ಯೆ ಕೂಡ ಇದೆ. ಬಹಳ ವಿಶೇಷವಾಗಿ ಓರ್ವ ದೇವಿಯ ದರ್ಶನವನ್ನ ಕೂಡ ನೀವು ನಮ್ಮ ಕಾರ್ಯಕ್ರಮದ ಮುಖೇನ ಮನೆಯಲ್ಲೇ ಕೂತು ಮಾಡಬಹುದು. ಗುರುಜಿ, ಈ ವಿರಾಮಕ್ಕೂ ಮುನ್ನ ನಾನು ಹೇಳ್ತಾ ಇದ್ದೆ, ಇವತ್ತು ಶುಕ್ರವಾರ ಶುಭ ದಿನ, ಅಮಾವಾಸ್ಯೆ ಬೇರೆ. ಗುರೂಜಿಯವರು ವಿಶೇಷವಾಗಿ ಒಂದು ದೇವಿಯ ದರ್ಶನವನ್ನ ನಮ್ಗೆ ಮಾಡಿಸಿದ್ದಾರೆ ಅಂತ. ದೇವಿ ಯಾರು ಅಂತ ನೀವೇ ತಿಳಿಸಿ ಗುರುಜಿ. ಖಂಡಿತಮ್ಮ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ವಿಶೇಷವಾಗಿ ಒಂದು ಶಕ್ತಿ ಇರತಕ್ಕಂಥ ದೇವಿ, ಬಹಳಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂತಹ ದೇವಿ. ನವದುರ್ಗೆ ಅಂತ ಈ ತಾಯಿ ಹೆಸರು. ಆದರೆ ಈ ತಾಯಿ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ನಡೀತಕ್ಕಂತಹ ಅನುಷ್ಠಾನ ಏನು, ಇವೆಲ್ಲವನ್ನು ನೋಡೋಣ. ಆ ತಾಯಿನ ಕಣ್ತುಂಬಿಸ್ಕೊಳ್ಳೋಣ. ಶುಕ್ರವಾರದ ದಿವಸ ಪ್ರತಿಯೊಬ್ಬರ ಮನೆಗೂ ಮಹಾಲಕ್ಷ್ಮಿ ಹೇಗೆ ಮನೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀವೋ, ಹಾಗೆ ಇರ್ತಕ್ಕಂಥ ದುಷ್ಟಶಕ್ತಿಗಳನ್ನು ಹೊಡೆದೋಡಿಸ್ಲಿಕ್ಕೆ ಪ್ರತಿಯೊಬ್ಬರ ಮನೆಗೂ ತಾಯಿ ನವದುರ್ಗನ್ನ ಇವತ್ತು ನಾವು ದರ್ಶನ ಮಾಡೋಣ. ಅದಕ್ಕೂ ಮುನ್ನ ತುಲಾ ರಾಶಿಯ ಕುರಿತಾಗಿ ತಿಳಿಸ್ಕೊಟ್ಬಿಡಿ ಗುರುಜಿ, ಇನ್ನ ಉಳಿದ ರಾಶಿಗಳು. ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನದ ಒಂದು ಹೆಚ್ಚಿನ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮಾಡಿ ಹಾಗೆ ಲಾಭವನ್ನು ಸಹಿತ ಹೆಚ್ಚು ಸಂಪಾದಿಸ್ತೀರಿ. ತುಲಾರಾಶಿಯವರು ಸಾಕಷ್ಟು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ನೆಮ್ಮದಿಯಾಗಿರ್ತಕ್ಕಂಥ ವಿಶೇಷವಾದಂಥ ದಿನ. ತುಲಾರಾಶಿ ಅಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರ ಆಲೋಚನೆಗಳು. ಇವತ್ತು ನಮ್ಮ ಭವಿಷ್ಯತ್ ಹೇಗಿದೆಯೋ ಏನೋ, ನಾನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹೇಗೆ ಲಾಭ ನಷ್ಟಗಳಿದೆಯೋ, ಇವೆಲ್ಲ ನಿಮ್ಮ ಆಲೋಚನೆಗಳು. ಆದರೆ ಇವತ್ತು ನಿಜಕ್ಕೂ ಬಹಳ ವಿಶೇಷವಾಗಿದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಚಿಕ್ಕದ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು? ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡುವಾಗ ತುಳಸಿ ತೀರ್ಥ ತೆಗೆದುಕೊಳ್ಳೋದನ್ನು ಮರಿಬೇಡಿ. ತುಲಾರಾಶಿಯವರು ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಪೂಜೆಗಳೆಲ್ಲ ಆದ ನಂತರ, ಅಂದರೆ ಮನೆಯಿಂದ ಆಚೆಗೆ ಹೊರಡೋಕ್ಕೆ ಮುನ್ನ, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಒಂದು ಉದ್ಧರಣೆ ನೀರನ್ನ ತುಳಸಿ ಎಲೆ ಮೇಲೆ ಹಾಕಿ, ತುಳಸಿ ಗಿಡದ ಹತ್ರ ಎಲೆ ಮೇಲೆ ಹಾಕಿ ಆ ನೀರನ್ನು ತೆಗೆದುಕೊಳ್ಳಿ. ಅಕಾಲ ಮೃತ್ಯರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ತುಳಸೀಂ ಪಾದೋದಕಂ ಪಾವನಂ ಶುಭಂ. ಈ ಪ್ರಕಾರವಾಗಿ ತುಳಸಿ ತೀರ್ಥ ತೆಗೆದುಕೊಂಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಹಾಗೆ ಬರ್ತಕ್ಕಂಥ ದೋಷಗಳು ಅಷ್ಟೇ ಬೇಗ ದೂರ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ನಾವು ಸಾಧಿಸಿದ್ದೀವಿ, ಅಥವಾ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಒಂದು ಯಶಸ್ಸಿದೆ, ನಾನು ಏನು ಮಾಡಿದ್ರೂ ಅದು ಖಂಡಿತ ನಡೆಯುತ್ತೆ, ಅಥವಾ ನನ್ನ ಸಮಯ ಇವತ್ತು ಬಹಳ ವಿಶೇಷವಾಗಿದೆ ಅಂತಕ್ಕಂಥ ಒಂದು ಒಳ ಮನಸ್ಸು ನಿಮ್ಮನ್ನು ಬಹಳ ಹೆಚ್ಚು ಹುಮ್ಮಸ್ಸಿನಿಂದ ಕೊಡಿಸಿರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ರಾಶಿ ಫಲದಲ್ಲಿ ಖಂಡಿತ ಹಾಗೇ ಇದೆ. ಆದರೆ ಸಂಜೆ 4 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಹೆಣ್ಮಕ್ಳಿಗಾಗಲಿ ಗಂಡಸರಿಗಾಗಲಿ ಯಾರೊಬ್ಬರಿಗಾದರೂ ಸಹಿತ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ದಿನ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾರೊಬ್ಬರಿಗಾದರೂ ಹಣ ಕೊಡ್ತೀನಿ ಅಂತನೋ ಅಥವಾ ಕೆಲವು ವಸ್ತುಗಳನ್ನು ಕೊಡ್ತೀನಿ ಅಂತಲೋ ಮಾತು ಕೊಟ್ಟಿದ್ದರೆ ಅಂತಹ ವ್ಯಕ್ತಿಗಳು ಮುಂದೆ ಬಂದು ನಿಂತ್ಕೊಳ್ತಾರೆ. ಕೊಡಲಿಕ್ಕೆ ನಿಮ್ಮ ಮನಸ್ಸು ಹಿಂದೆ ಮುಂದೆ ತಳ್ಳುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಒಳ್ಳೆ ಸಂದಿಗ್ಧ ಪರಿಸ್ಥಿತಿ ನಿಮಗಾಗಿ ಆಗ ತುಂಬ ನೋವು ತಗೊಳ್ತೀರಿ. ಏನೇ ಆದರೂ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು, ಅದರಲ್ಲೂ ವಯಸ್ಸಾದಂತಹ ವೃದ್ಧರು ನಡೆದು ಓಡಾಡುವಾಗ ಸ್ವಲ್ಪ ಜೋಪಾನ. ನೀವು ಹಾಕೋ ಒಂದೊಂದು ಹೆಜ್ಜೆನಲ್ಲೂ ಭಾಳ ಜೋಪಾನವಾಗಿ ಹಾಕಬೇಕು. ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡ್ರೆ ತುಂಬ ದಿನಗಳಾದರೂ ಈ ಒಂದು ನೋವು ಹೋಗೋದಿಲ್ಲ. ಅದರಲ್ಲಿ ಹೆಣ್ಮಕ್ಳಿಗಾದರೆ ಎಡಗಡೆ ಹೆಬ್ಬೆರಳಿಗೆ, ಗಂಡ್ಮಕ್ಳಿಗಾದರೆ ಬಲಭಾಗದ ಮೊಣಕಾಲಿಗೆ ಪೆಟ್ಟು ಬೀಳುವಂಥ ಸಾಂದ್ರತೆ ಸಾಕಷ್ಟು ಇರುತ್ತೆ. ಅದರಿಂದ ನೀವು ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಡೆದು ಓಡಾಡುವಾಗ ಸ್ವಲ್ಪ ಜೋಪಾನ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವ್ಯಾಪಾರ ವ್ಯವಹಾರ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಿಮ್ಮ ಯಾವುದೇ ಒಂದು ಸ್ವಂತ ಉದ್ಯೋಗ ಆದರೂ ಸಹಿತ ಸಾಕಷ್ಟು ಪ್ರಗತಿ ಕಾಣತಕ್ಕಂಥ ದಿನ. ಆದರೆ ಮಧ್ಯಾಹ್ನ 12 ಗಂಟೆವರೆಗೂ ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂಥ ದಿನ. ಯಾವುದೇ ಕೆಲಸ ಮಾಡಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಬಹಳ ಜೋಪಾನ, ಅರ್ಥಗರ್ಭಿತವಾಗಿ ನೀವು ಮಾಡಿದ್ರೂ ಅದರಲ್ಲಿ ಸಮಸ್ಯೆಗಳಂತಕ್ಕಂಥ ಸೆರೆಮಾಲೆಯನ್ನು ಸಾಕಷ್ಟು ತಂದೊಡ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ, ನೀವು ಮಾಡ್ತಾ ಇರತಕ್ಕಂತಹ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೂ ಸ್ವಲ್ಪ ಜೋಪಾನ, ನಿಧಾನಕ್ಕೆ ಆಗ್ತಕ್ಕಂಥದ್ದು. ಇವತ್ತಿನ ಎಲ್ಲ ಕೆಲಸಗಳಲ್ಲೂ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರು ಶಕ್ತಿ ದೇವಸ್ಥಾನಕ್ಕೋ ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಗೋ ಅಥವಾ ನಾಗರಕಲ್ಲಿಗೆ ಒಂದಿಷ್ಟು ಅರಿಶಿಣವನ್ನು ಹಚ್ಚಿ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಧನುರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಕಾರ್ಯಸಿದ್ಧಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀಮದೂತಂ ಶಿರಸಾ ನಮಾಮಿ.
ಈ ಪ್ರಕಾರವಾಗಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಎಂತಹ ದೋಷಗಳು ಬಂದರೂ ಆ ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ, ಕೆಲವು ನಿಷ್ಠುರದ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ನೀರು ಹಾಕಬೇಕಾದ ಪ್ರಸಂಗ ಎದುರಾಗಬಹುದು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲೂ ಸಮಂಜಸ ಅಲ್ಲ, ಮನಸ್ಸಿಗೂ ನೆಮ್ಮದಿ ಇಲ್ಲ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಂದಲೇ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುವಂಥ ಸಾಂದ್ರತೆ ಸಾಕಷ್ಟು ಕಂಡುಬರುತ್ತೆ. ಆದರೆ ನೀವು ಧರಿಸ್ತಕ್ಕಂತಹ ವಸ್ತ್ರಗಳ ಜೊತೆಗೆ ಒಂದು ಹಳದಿ ಕಲರ್ ವಸ್ತ್ರವನ್ನು ಅಥವಾ ಹಳದಿ ಕಲರ್ ಥ್ರೆಡ್ ದಾರವನ್ನು ನಿಮ್ಮ ಬಳಿ ಇಟ್ಕೊಂಡಿದ್ದರೆ ಇವತ್ತು ಬರ್ತಕ್ಕಂತಹ ದೋಷಗಳಿಂದ ನೀವು ಮುಕ್ತರಾಗ್ತೀರಿ. ಅಂದರೆ ಗುರುವಿನ ಅನುಗ್ರಹ ನಿಮಗೆ ಬೇಕು. ಅದಕ್ಕೋಸ್ಕರ ಹಳದಿ ಕಲರ್ ವಸ್ತ್ರ ಆಗಲಿ, ಹಳದಿ ಕಲರ್ ದಾರ ಆಗಲಿ, ಇದನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಮತ್ತಷ್ಟು ವಿಶೇಷವಾದಂಥ ಭವಿಷ್ಯತ್ತನ್ನು ತಾವು ನೋಡಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ಕೆಲಸ, ನೀವು ಯಾವುದೇ ಒಂದು ಕೈಂಕರ್ಯವನ್ನು ಕೈಗೆ ತಗೊಂಡ್ರು ಶೀಘ್ರವಾಗಿ ಕೈ ಸಿದ್ಧಿ ಕೆಲಸ ಮಾಡ್ತೀರಿ. ಜೊತೆಗೆ ಕೆಲವು ವನಸೆರೆಗಳನ್ನಾಗಲಿ ಅಥವಾ ದುರ್ಗಾದೇವಿ ಆರಾಧನೆಯಿಂದಾಗಲಿ ಅಥವಾ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದಾಗಲಿ ಮತ್ತಷ್ಟು ಲಾಭವನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನ ಇವತ್ತು ನಿಮ್ಮ ರಾಶಿಯಲ್ಲಿದೆ. ನಿಮ್ಮ ರಾಶಿ ಫಲದಲ್ಲಿ ಬುಧ ಶುಕ್ರ ಯೋಗ ಬಹಳ ವಿಶೇಷವಾಗಿದ್ದು ಇವತ್ತಿನ ಕೆಲಸಗಳನ್ನು ಸಹಿತ ಅಷ್ಟೇ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇವತ್ತು ಕುಂಭರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗಾಗಿ ಸ್ವಲ್ಪ ಕಂದು ಬಣ್ಣದ ಹಸುಗಾಗಲಿ ಅಥವಾ ಶ್ವಾನಗಳಿಗಾಗಲಿ ಅಥವಾ ನಿರ್ಗತಿಕರಿಗೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದ್ರು ಒಂಚೂರು ದಾನ ಧರ್ಮ ಮಾಡೋದ್ರಿಂದ ಅಥವಾ ಪಶು ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಗುರುವೇ ಸರ್ವಲೋಕಾನಾಂ ವಿಷಜಯ ಭೌರೋಗಿನಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಕಾಳನ್ನು ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಅಥವಾ ಕಡಲೆಬೇಳೆ 1 ಹಿಡಿಯನ್ನು ನೀರಲ್ಲಿ ನೆನೆಸಿ ಆ ನೆಂದಿರ್ತಕ್ಕಂಥ ಕಡಲೆಕಾಳನ್ನು ದೇವರು ನೈವೇದ್ಯ ಮಾಡಿ ಅದಕ್ಕೊಂದಿಷ್ಟು ಒಗ್ಗರಣೆ ಹಾಕಿ 4 ಜನ ಮಕ್ಕಳಿಗೆ ಹಂಚಿ, ಅಥವಾ ಕಡಲೆಬೇಳೆಯಿಂದಾಗಲಿ ಕಡಲೆಪುಪ್ಪಿನಿಂದಾಗಲಿ ಇಂಥದ್ದನ್ನು ಮಾಡೋದನ್ನು ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಆ ಅಶ್ವತ್ಥನಾರಾಯಣನ ಬಳಿ ಅಲ್ಲಿರ್ತಕ್ಕಂಥ ಓಡಾಡ್ತಕ್ಕಂಥ ಮಕ್ಕಳಿಗೆ ಹಂಚೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು. ಇವತ್ತಿನ ದಿವಸ ಯಾವುದೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳನ್ನು ಹೆದರಿಸಿ ಅದರಿಂದ ಹೊರಗಡೆ ಬರಲಿಕ್ಕೆ ಇವತ್ತು ನೀವು ಮಾಡ್ತಕ್ಕಂಥ ನಿಮ್ಮ ಎಲ್ಲ ವೃತ್ತಿ ಧರ್ಮಗಳಲ್ಲಿರ್ತಕ್ಕಂಥ ಯಾವುದೇ ಕೆಲಸ ಮಾಡಿದ್ರೂ ಇವತ್ತಿನ ಮೀನರಾಶಿಯವರು ಏನೇ ಕೆಲಸ ಮಾಡಿದ್ರೂ ಯಶಸ್ಸಿದೆ. ಆ ಯಶಸ್ಸಿನ ಹಿಂದೆ ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಆದರೆ ದೇವಿಯ ಪ್ರಾರ್ಥನೆ ತಪ್ಪದಿರ ಮಾಡಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಿಯನ್ನು ಆರಾಧನೆ ಮಾಡ್ತಾ ಗುರುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಲಾಭ ಮೀನರಾಶಿಯವರಿಗೆ. ಎಲ್ಲ ರಾಶಿಯವ್ರಿಗೆ ಹೇಗಿದೆ ಈ ದಿನ ತಿಳಿಸ್ಕೊಟ್ರಿ ಗುರುಜಿ. ವೀಕ್ಷಕರೇ, ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ಕರೆಯನ್ನ ಸ್ವೀಕರಿಸೋಣ ಈಗ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನ್ ಪೂರ್ಣಿಮಾ ಅಂತ ಬೆಳ್ಚೋಡಿಂದ. ಗುರುಜಿ ಇದ್ದಾರೆ, ಮಾತಾಡಿ ಪೂರ್ಣಿಮಾ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಗುರುಜಿ, ನೀವ್ ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾಯಿ. ಗುರುಜಿ, ಈಗ 2 ತಿಂಗಳ ಕೆಳಗೆ ನನ್ ಮಗಳದು ಚಿಕ್ಕ ಮಗಳು ತೀರ್ಕೊಂಡಿದ್ದು ಗುರುಜಿ. ಏನಾಯ್ತಮ್ಮ? ಗುರುಜಿ ಬರೀ ಬೇದಿ ಗುರುಜಿ ಅಷ್ಟೇ. ತುಂಬಾ ತೋರ್ಸಿದ್ವಿ ಗುರು. ಮನೆ ಹತ್ರ ಸೊಳ್ಳೆಗಳಾಗ್ಲಿ ಅಥವಾ ಏನಾದ್ರು ಬೇರೆ ಕ್ರಿಮಿಗಳಲ್ಲ ಆ ತರ ಏನಾದ್ರು ಇತ್ತಮ್ಮ? ಊಟ ನೋಡಿ ಮಕ್ಕಳಿಗೆ ಸರಿಯಾದಂತ ಆಹಾರ. ಎಷ್ಟು ವಯಸ್ಸು ಮಗು ಅದು? ಗುರುಜಿ ಇನ್ನು ವರ್ಷ ಇನ್ನು ತುಂಬಿದ್ದಿಲ್ಲ ಗುರುಜಿ. 9 ತಿಂಗಳಲ್ಲಿ ಸ್ಟಾರ್ಟ್ ಆಗಿದ್ ಬೇದಿ ವರ್ಷ ತುಂಬತನೂ ಕಡಿಮೆನೆ ಆಗ್ಲಿಲ್ಲ ಗುರುಜಿ. ಚಿತ್ರದುರ್ಗ, ದಾವಣಗೆರೆ, ಮಣಿಪಾಲ್ ಎಲ್ಲ ತೋರ್ಸ್ಕೊಂಬಂದ್ರು ಕಡಿಮೆನೆ ಆಗ್ಲಿಲ್ಲ ಗುರುಜಿ ಅವಳಿಗೆ. ಹೆಣ್ಮಗುನ? ಗುರುಜಿ, ಹೆಣ್ ಪಾಪು ತುಂಬಾ ನರಳಿ ಹೋಗ್ಬಿಟ್ಲು ಗುರುಜಿ. ಈಗ ಅಲ್ಲಿ ಮಣಿಪಾಲಲ್ಲಿ ಕೂಡ ಬರೀ ಇಲ್ಲಿಂದ ಹೋದಾಗ ಬರೀ ಬೇದಿ ಇತ್ತು ಗುರುಜಿ. ಅಲ್ಲಿ ಹೋದ್ಮೇಲೆ ಜಾಂಡೀಸು ಮತ್ತೆ ಎಲ್ಲಾ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಡ್ತು ಗುರುಜಿ. ಮತ್ತೆ ಅದು ದಡಾರ ಅಂತ ಇದ್ವು ಗುರುಜಿ. ಅದರಿಂದ ಚರ್ಮ ಎಲ್ಲ ಅದು ಸುಟ್ಟಂಗಾಗಿ ಬದ್ನೆಕಾಯಿ ಸುಟ್ಟಾಗ ಏನ್ ಚರ್ಮ ಸುಲಿತ್ತು ಆ ತರ ಸುಟ್ಬಿಟ್ಟು ಗುರುಜಿ. ಅದು ದಡಾರ ಏನೋ ಗೊತ್ತಿಲ್ಲ ಗುರುಜಿ. ಆ ತರ ಎಲ್ಲ ಆಗಿ ತೀರ್ಕೊಂಡ್ಬಿಟ್ಲು ಗುರುಜಿ. ಇಲ್ಲಮ್ಮ, ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಹೆತ್ತಕರಳನ್ನ ಸಮಾಧಾನ ಮಾಡೋ ಶಕ್ತಿ ನಮಗಿಲ್ಲ. ಆದರೂ ನೀನು ಧೈರ್ಯ ತಂದ್ಕೊಳ್ಳೇಬೇಕು. ನೀನು ಧೈರ್ಯ ತಂದ್ಕೊಂಡು ನೀನು ನಗನಗ್ತಾ ಇದ್ದು ಮುಂದಾಗ್ತಕ್ಕಂಥದ್ದು ಖಂಡಿತ ಭಗವಂತ ನಿಂಗೆ ಇನ್ನೊಂದು ಸಂತಾನವನ್ನು ಕಲ್ಪಿಸ್ತಾನೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ತಾಯಿ.
ಆದರೆ ಅದ್ರ ಹೇಳಿ. ಅಲ್ಲ ಗುರುಜಿ, ಅದ್ರ ಬೇರೆ ಎದುರು ಮನೆಯಲ್ಲಿ ಒಂದ್ ಹುಡ್ಗ ತೀರ್ಕೊಂಡಿದ್ದ ಗುರುಜಿ. ಜನ ಎಲ್ಲ ಮಾತಾಡೋದು ಅಮಾಸೆ ದಿನನೇ ತೀರ್ಕೊಂಡಿದ್ದ. ಹಂಗಾಗಿ ಹಿಂಗೆ ಅಮಾಸೆ ದಿನ ತೀರ್ಕೊಂಡು ತಗೊಂಡ್ಬಿಡ್ತು. ಅಮಾಸೆ 2 ದಿನ ಇದ್ದಂಗೆ ನನ್ ಮಗಳು ಸತ್ಲು ಗುರುಜಿ. 3 ತಿಂಗಳೊಳಗೆ ನನ್ ಮಗಳು ಸತ್ಲು. ಹಂಗಾಗಿ ಭಯ ಗುರುಜಿ, ಯಾರು ಮಾಡ್ತಿದಾರೋ ಅದರಿಂದ ಆಗಿದ್ಯೋ ಕೇಳಿಸ್ಕೊಡ್ರಿ ಗುರುಜಿ. ಇಲ್ಲಮ್ಮ, ನಿನ್ನ ಮನಸ್ಸಲ್ಲಿ ಏನು ನೋವು ಇಟ್ಕೊಂಡಿದ್ಯಾ, ಯಾವ ಸಂಶಯ ಇಟ್ಕೊಂಡಿದ್ಯಾ, ಆ ಸಂಶಯಕ್ಕೆ ತಕ್ಕ ಉತ್ತರ ಸ್ವಲ್ಪ ಹೊತ್ತಲ್ಲಿ ನಾನು ಕೊಡ್ತೇನೆ. ಯೋಚನೆ ಮಾಡಬೇಡ ತಾಯಿ. ವೀಕ್ಷಕರೇ, ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಕಲಿಯುಗದಲ್ಲಿ ದುರ್ಗೆ, ಸರಸ್ವತಿ, ಶಾರದೆ ಎಲ್ಲರೂ ಒಂದೇ. ಶಕ್ತಿಯ ಕೃಪೆ ಬಹಳ ಮುಖ್ಯ ಎಲ್ಲ ಸಾಮಾನ್ಯರಿಗೂ ಅಂತ ಹೇಳ್ತಾರೆ. ಹಾಗಾಗಿ ಆ ಶಕ್ತಿಗಳಲ್ಲಿ ಓರ್ವಳಾದಂತಹ ಮಾವಿನ ಕುರುವೆ ಮಹಾ ದುರ್ಗೆಯ ದರ್ಶನವನ್ನ ಈಗ ಮಾಡೋಣವಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಾವು ಈ ಒಂದು ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಹಡಗಿನ ಪ್ರಯಾಣ ನಿಜಕ್ಕೂ ಬಹಳ ಚೆನ್ನಾಗಿರುತ್ತೆ. ಶರಾವತಿ ನದಿಯಲ್ಲಿ ಈ ಒಂದು ಪ್ರಯಾಣ. ನಾವು ಬಂದಿರತಕ್ಕಂತಹದ್ದು ನವದುರ್ಗಾ ದರ್ಶನಕ್ಕೋಸ್ಕರ. ಶರಾವತಿ ನೀರು ಹರಿತಾ ಇದೆ. ಮಾವಿನ ಕೊರವೆ ಗ್ರಾಮಕ್ಕೆ ಬಂದಿದ್ದೇವೆ. ತಾಯಿ ದರ್ಶನ ಮಾಡೋಣ. ಈ ಒಂದು ಸುಂದರವಾದಂತಹ ಪ್ರದೇಶ, ಇಲ್ಲಿ ರಮಣೀಯವಾದಂತಹ ಸಾಕಷ್ಟು ವನಸಿರಿಗಳಿದೆ. ಹಾಗೆ ನನ್ನ ಈ ಕಾರ್ಯಕ್ರಮಕ್ಕೆ ಮಹರ್ಷಿ ವಾಣಿಗೆ ಒಂದಷ್ಟು ವನಸಿರಿಗಳನ್ನು ಸಂಗ್ರಹಣ ಮಾಡಲಿಕ್ಕೂ ನಾನಿವತ್ತಿಲ್ಲಿ ಬಂದಿದ್ದೇನೆ. ಮುರುಡೇಶ್ವರದಲ್ಲಿ ಮುರುಡೇಶ್ವರನ ದರ್ಶನ, ಅಲ್ಲಿಂದ ದಾಟಿ ಹೊನ್ನಾವರಕ್ಕೆ ಬಂದು ಮಾವಿನ ಕುರುವೆ ಅಂತಕ್ಕಂತಹ ಈ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಗೆ ಬರಬೇಕಾದ್ರೆ ನಾವು ತಂದಿರತಕ್ಕಂಥ ವಾಹನಗಳನ್ನು ದಡದಲ್ಲೇ ಇಟ್ಟು, ಶರಾವತಿ ನದಿ ಹರಿತಿದೆ, ಈ ನದಿಗೆ ಈ ಒಂದು ಬೋಟಲ್ಲೇ ಬರಬೇಕು. ಈ ಮಾವಿನ ಕುರುವೆ ದೇವಸ್ಥಾನಕ್ಕೆ ಹೊನ್ನಾವರದಿಂದ ರಸ್ತೆಯಲ್ಲಿ ಬರಬೇಕಾದ್ರೆ 18 ಕಿಲೋಮೀಟರ್ ಪರಿಕ್ರಮಿಸಬೇಕು. ಆದರೆ ಶರಾವತಿ ನದಿಯಲ್ಲಿ ನಾವು ಬರೋದಾದರೆ, ಈ ಹಡಗಿನಲ್ಲಿ ಬರೋದಾದರೆ ಬರೀ 1 ಕಿಲೋಮೀಟರ್ ಸಾಕು ದೇವಾಲಯಕ್ಕೆ ಬರಬಹುದು. ಆದರೂ ಇಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿ ಒಂದೊಂದು ವನಸಿರಿಗಳು ಸಹಿತ ಅಷ್ಟೇ ವಿಶೇಷ. ಸದಾಕಾಲ ನೀರು ತುಂಬಿ ಹರಿಯುವಂಥ ಈ ಸ್ಥಳ, ಶರಾವತಿ ಹರಿದು ಹೋಗುವಂಥ ಈ ಸ್ಥಳದಲ್ಲಿ ಈ ಒಂದು ಹಡಗಿನಲ್ಲಿ ಪ್ರಯಾಣ ಬೆಳೆಸೋದು ನಿಜಕ್ಕೂ ಬಹಳ ಚೆನ್ನಾಗಿರುತ್ತೆ. ಸುತ್ತ ಪರಿಸರವನ್ನು ನೋಡ್ತಾ ಹಸಿರಿನಿಂದ ಕಂಗೊಳಿಸ್ತಾ ಇರತಕ್ಕಂಥ ಈ ಒಂದು ಸ್ಥಳನ ನೋಡೋದೇ ಒಂದು ಆನಂದ. ಬನ್ನಿ, ಇನ್ನು ತಾಯಿ ದರ್ಶನ ಮಾಡೋಣ. ಜಾತ ವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ. ನಮ್ಮ ಜೀ ಕನ್ನಡ ವಾಹಿನಿಯ ಮುಖಾಂತರ ಈ ಮಹರ್ಷಿ ವಾಣಿಯಲ್ಲಿ ಮಹರ್ಷಿ ಯಾತ್ರೆ ಇದೆ. ಮಹರ್ಷಿ ಯಾತ್ರೆಯಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿ ನಮ್ಮ ಜೀವನದ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ತಕ್ಕಂಥ, ದರ್ಶನ ಮಾತ್ರದಿಂದಲೇ ಸಾಕಷ್ಟು ಸಿದ್ಧಿಗಳನ್ನು ಪಡಿತಕ್ಕಂಥ ಸಿದ್ಧಿ ಕ್ಷೇತ್ರಗಳ ದರ್ಶನವೂ ಇದೆ. ಬನ್ನಿ, ತಾಯಿ ದರ್ಶನ ಮಾಡಿ ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇ. ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಗಾಣಿ ವಿಶ್ವಾ ಓಷ್ಠಮತ್ವೇಂ ಬಹುದಾರಭುವೇಂ ಭವಾತೋಕಾಯತನಯಾಯ ಶಯ್ಯೂಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್.
ಇವತ್ತಿನ ದಿವಸ ನೀವು ನೋಡ್ತಾ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹೊನ್ನಾವರ ಸಮೀಪ ಇರತಕ್ಕಂಥ ಅಂದರೆ ಮುರುಡೇಶ್ವರ ಹೊನ್ನಾವರ ಮಾರ್ಗ ಮಧ್ಯದಲ್ಲಿ ಶರಾವತಿ ದಂಡದ ಮೇಲೆ ಅಂದರೆ ದಂಡೆಯ ಮೇಲೆ ಇರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮಾವಿನ ಕುರುವೆಯ ಈ ಒಂದು ಸಾನ್ನಿಧ್ಯ ನವದುರ್ಗೆ. ಈ ದೇವಸ್ಥಾನದ ಇತಿಹಾಸ ಒಮ್ಮೆ ಕೇಳಿದ್ರೆ ಸಾಕು, ಪ್ರತಿಯೊಬ್ಬರು ಸಹಿತ ತಾಯಿನ ನೀವೇನು ಅಪೇಕ್ಷೆ ಪಡ್ತೀರೋ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಬಹುಶಃ ಇಂತಹ ಒಂದು ಸುಂದರವಾದಂತಹ ತಾಣ ಅಂತ ಹೇಳ್ಬೋದು. ಇಲ್ಲಿ ಸಾಕ್ಷಾತ್ ದುರ್ಗಾ ಮಾತೆ ನೆಲೆಸಿರ್ತಕ್ಕಂತಹ ಸ್ಥಳ. 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಆಲಯ 100 ವರ್ಷಗಳಿಂದ ಅಭಿವೃದ್ಧಿಯನ್ನು ಕಂಡು ಸಾಕಷ್ಟು ದಿನಕ್ಕೆ ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಕ್ಕಂತಹ ಭಕ್ತರು ಇಲ್ಲಿಗೆ ತರ್ತಕ್ಕಂಥದ್ದಾದರೂ ಏನು? ಅರಿಶಿನ, ಕುಂಕುಮ, ಹೂ ಇದಿಷ್ಟನ್ನ ತಂದು ಪಂಚಫಲಗಳು, ದೇವಿಗೆ ಕೊಡ್ತಕ್ಕಂತಹ ಮಡ್ಲಕ್ಕಿ ಅಥವಾ ವಸ್ತ್ರ ಅಲಂಕಾರಕ್ಕೆ ಸಾಮಗ್ರಿಗಳು, ಇದು ನಿಮ್ಮ ಮನಸಾ ಇಚ್ಛೆ. ಆದರೆ ತಾಯಿ ಇಷ್ಟಪಡ್ತಕ್ಕಂಥದ್ದೇನು? ಅರಿಶಿನ, ಕುಂಕುಮ, ಹೂ. ಹೆಣ್ಣು ಮಕ್ಕಳು ತವ್ರ ಮನೆಗೆ ಬಂದರೆ ತವ್ರ ಮನೆಯಿಂದ ನಿಮಗೆ ಸಿಗ್ತಕ್ಕಂಥದ್ದೇನು? ನಿಮಗೂ ಸಹಿತ ಇಷ್ಟ ಅರಿಶಿನ, ಕುಂಕುಮ, ಹೂವೇ. ಅಂತಹದ್ದೇ ಆದಂಥ ಒಂದು ಪದ್ಧತಿ ಇರ್ತಕ್ಕಂಥ ಸ್ಥಳ ನಾವು ನೋಡ್ತಾ ಇರ್ತಕ್ಕಂತಹ ಮಾವಿನ ಕುರುವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಮಹರ್ಷಿ ಯಾತ್ರೆಯಲ್ಲಿ ಇಂಥ ಹಲವಾರು ವಿಶೇಷವಾಗಿರ್ತಕ್ಕಂಥ ವಿಭಿನ್ನವಾದಂತಹ ಪವಾಡ ಸದೃಶವಾಗಿ ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂತಹ ಇಂತಹ ಸಾನ್ನಿಧ್ಯಕ್ಕೆ ನಾವು ಬರ್ತಿರ್ತೇವೆ. ಇವತ್ತಿನ ದಿವಸ ನಮ್ಮ ಪೂರ್ವಜನ್ಮದ ಪುಣ್ಯ, ಭಗವತಿಯ ಆಶೀರ್ವಾದ, ನವದುರ್ಗಿಯನ್ನು ದರ್ಶನ ಮಾಡ್ತಕ್ಕಂತಹ ಮಹಾಭಾಗ್ಯ ನನಗೂ ನನ್ನೊಂದಿಗೆ ನಿಮಗೂ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ದೇವಿನ ಪ್ರಶ್ನೆ ಮಾಡಿ ಆ ತಾಯಿಯ ಆಶೀರ್ವಾದ ತೆಗೆದುಕೊಂಡು ಪ್ರತಿಯೊಬ್ಬರು ಸಹಿತ ನಮ್ಮ ಕೋರಿಕೆಗಳನ್ನು ಆ ತಾಯಿಯ ಪಾದದಡಿ ಇಡೋಣ. ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ನವದುರ್ಗೆಯ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಈ ತಾಯಿ ದರ್ಶನ ಅದರಲ್ಲೂ ಪ್ರತಿ ಶುಕ್ರವಾರ, ಮಂಗಳವಾರ, ರಾಹುಕಾಲದಲ್ಲಿ ಹಾಗೂ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ, ಪರ್ವಕಾಲದಲ್ಲಿ, ಗ್ರಹಣ ಕಾಲದಲ್ಲಿ, ಇದೆಲ್ಲ ಇಲ್ಲಿನ ಪವಾಡಗಳು ನಡೆಯುವಂಥ ಸ್ಥಳ. ಶುಕ್ರವಾರ ದೇವಿಯ ದರ್ಶನ, ಪೂಜೆ. ರಾಹುಕಾಲ ತಾಯಿನ ದರ್ಶನ ಮಾಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಆದರೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಬಂದು ಶ್ರದ್ಧೆಯಿಂದ ಮಡಿಯನ್ನುಟ್ಟು ದೇವಿಯ ಮುಂದೆ ಕೂತು ನಿಮ್ಮ ಕೋರಿಕೆಗಳನ್ನು ನೀವೇ ಬೇಡಿಕೊಳ್ತಕ್ಕಂಥದ್ದು. ನಿಮ್ಮ ಕೋರಿಕೆಗಳು, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹಿತ ತಾಯಿಯ ಮುಂದೆ ಬಂದು ಕೂತು ಶ್ರದ್ಧೆಯಿಂದ ನೀವು ಕೇಳಿದ್ರೆ ಕ್ಷಣ ಮಾತ್ರದಲ್ಲೇ ಆ ಕೋರಿಕೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಮಹಾನ್ ಶಕ್ತಿ ಚೈತನ್ಯ ಈ ಆಸ್ಥಾನದಲ್ಲಿದೆ. ಇಂತಹ ಭವ್ಯವಾದಂತಹ ವಿಶೇಷವಾದಂತಹ ದೇಗುಲ ನಾವು ನೋಡಲಿಕ್ಕೆ ಬಂದಿದ್ದೇವೆ. ತಾಯಿಯ ದರ್ಶನ ಮಾಡ್ತಿದ್ದೇವೆ. ದೇವಿಗೆ ಕುಂಕುಮಾರ್ಚನೆ ನಡೀತಕ್ಕಂತಹ ಕಾಲದಲ್ಲಿ ನೀವೆಲ್ಲರೂ ಸಹಿತ ನಿಮ್ಮ ಸಂಕಲ್ಪವನ್ನು ಮಾಡಿ. ಸಂಕಲ್ಪ ಮಾಡುವ ರೀತಿ ಏನು? ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ ಇವೆಲ್ಲವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಈ ಬಾರಿ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಮಹರ್ಷಿ ವಾಣಿ, ಅದರಲ್ಲೂ ಮಹರ್ಷಿ ಯಾತ್ರೆಯಲ್ಲಿ ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ದೇಗುಲ ಸದ್ಯದ ದಿನದಲ್ಲೇ ಅತಿ ಶೀಘ್ರವಾಗಿ ನೀವು ಸಹಿತ ಈ ಆಲಯಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಿ. ಆದರೂ ದರ್ಶನ ಮಾತ್ರದಲ್ಲೇ ಎಷ್ಟೋ ಕಾರ್ಯಸಿದ್ಧಿ. ಇವತ್ತು ನೀವು ದರ್ಶನ ಮಾಡ್ತಿದ್ದೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಬನ್ನಿ ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ. ನಮಸ್ತೆ ದಿವ್ಯಾಕ. ಯಾರು ಮಾತಾಡ್ತಿರೋದ್ಮಾ? ಧಾರವಾಡದಿಂದ ಮಂಜುಳಾ. ಮಂಜುಳಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ರಿ. ಗುರೂಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ ಹಲೋ. ನಮಸ್ಕಾರಗಳು ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ ಮದ್ವೆ ಆಗಿ 7 ವರ್ಷ ಆಯ್ತು ಗುರುಜಿ. ಇನ್ನು ಮದ್ವೆ ಆಗಿಲ್ಲ. ದೇವ್ರು ಯಾವ ದೇವ್ರ ದೇವತರ ಅದೆಲ್ಲಾ ಮಾಡಿದ್ವಿ, ಕುಲದೇವ್ರದ್ದು ಮಾಡಿದ್ವಿ, ಆಸ್ಪತ್ರೆಗೆ ತೋರಿಸಿದೀವಿ. ಇಬ್ರೊಳಗೆ ಏನು ಫಾಲ್ಟ್ ಇಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೂ ತಿಂಗಳ 3-4 ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಟ್ಯಾಬ್ಲೆಟ್ ತಗೊಂಡ್ ಸಾಕಾಗಿ ಹೋಗಿದೆ ನನ್ಗೆ.
ನಾನು ಹೇಳ್ತಾ ಇದ್ದೀನಿ. ಹೇಳಮ್ಮ. ನಮ್ಮ ಮನೆಯವರು ನನ್ನೊಳಗೆ ಸರಿಯಾಗಿ ಹೊಂದಾಣಿಕಿಲ್ಲ. 7 ವರ್ಷ ಆಯ್ತು. ಅಂದ್ರೆ ಈಗ ನನ್ನ ಜೀವನ ಇನ್ನು ಮುಂದಾದ್ರೂ ಸರಿ ಹೋಗುತ್ತೆ, ಅವ್ರು ನನಗೆ ನಂಬಿ ಜೀವನ ಮಾಡ್ತಾರೋ ಇಲ್ವೋ. ನೋಡು ಮಗು, ಸಮಸ್ಯೆಗಳಂತಕ್ಕಂಥದ್ದು ಏನೇ ಆದರೂ ಆ ಸಮಸ್ಯೆಗೂ ಸಹಿತ ಸೂಕ್ತವಾದಂಥ ಒಂದು ಪರಿಹಾರ ಇದ್ದೇ ಇರುತ್ತೆ. ಒಂದು ಸಮಸ್ಯೆ ಅಂತ ಪ್ರಾರಂಭ ಆದರೆ ಅದರ ಹಿಂದೆ ಪರಿಹಾರ ಖಂಡಿತ ಇರುತ್ತೆ. ಹಾಗೆ ನಿನ್ನ ಮುಂದೆ ಇದು ಔಷಧಿಗಳಾಗಲಿ ಅದು ಇದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವರತರಂಗದಲ್ಲಿ ಇಲ್ಲಿವರೆಗೂ ತಾವು ಏನು ಸಮಸ್ಯೆ ನೋಡಿದ್ದೀರೋ, ಯಾವ ಕಷ್ಟಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರೋ, ಇನ್ನು 5 ತಿಂಗಳ ನಂತರ ಈ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಇದೆ. ಈಗ ಬರ್ತಕ್ಕಂಥ 5 ತಿಂಗಳು ಅಷ್ಟೊಂದು ಸಮಂಜಸವಾದ್ದಲ್ಲ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ. ಈ ಸಮಯದಲ್ಲಿ ಬರ್ತಕ್ಕಂಥ 5 ಪೌರ್ಣಮಿನೂ, ಮುಂದೆ ಬರ್ತಕ್ಕಂಥ 5 ಪೌರ್ಣಮಿನೂ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ. ದುರ್ಗಾದೇವಿಗೆ 4 ತೆಂಬಿಟ್ಟಿನಿಂದ ದೀಪ ಹಚ್ಚಿ. ಇದು ಮಾಡೋದ್ರಿಂದ ಖಂಡಿತವೂ ನಿನ್ನ ಅನುಕೂಲ ಆಗುತ್ತೆ. ನೀವೇನು ಅಪೇಕ್ಷೆ ಪಟ್ಟಿದ್ರೋ ಅಪೇಕ್ಷೆ ಖಂಡಿತ ಈಡೇರುತ್ತೆ. ಮತ್ತೆ ಗುರುಜಿ, ಹೇಳಮ್ಮ. ನಾನು ಒಬ್ರಿಗೆ ನಡುವಾಗಿ ದುಡ್ಡು ಕೊಟ್ಟಿದ್ದೆ ಸಂಘದಲ್ಲಿ ತೆಗೆದು, ಅವ್ರ ದುಡ್ಡೇ ವಾಪಸ್ ಬರ್ತಾ ಇಲ್ಲ. 1.5 ವರ್ಷ ಆಯ್ತು. 13,000 ರೂಪಾಯಿ. ನನ್ಗೆ ಅದು ಯಾವ ರೀತಿ ಸಾಲ ಹರ್ಕೋಬೇಕಿಲ್ಲ, ಅವ್ರ ಹತ್ರ ಯಾವ ರೀತಿ ವಸೂಲಿ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಣಕಾಸಿನ ವಿಚಾರ ನಿಮ್ಮ ಕೈಲಿದ್ರೆ ಅದು ರಾಮರಾಜ್ಯ, ಮತ್ತೊಬ್ಬರ ಕೈಲಿ ಹೋದ್ರೆ ಅದು ಯಮರಾಜ್ಯ. ಸಾಧ್ಯವಾದಷ್ಟು ಹಣಕಾಸನ್ನ ಕೊಡಬೇಕಾದ್ರೇನೆ ಬಹಳ ಜೋಪಾನ ಬೇಕಮ್ಮ. ಇದು ಕಷ್ಟಕ್ಕಾದಂತಹವ್ರನ್ನ ನೆನ್ಸ್ಕೊಳ್ತಕ್ಕಂಥ ಕಾಲ ಅಲ್ಲ. ಇದು ಕಷ್ಟಕ್ಕೆ ಅಂತ ಯಾರನ್ನ ಸಹಾಯ ಮಾಡಿದ್ರೆ ಆ ಸಹಾಯ ಮಾಡಿರ್ತಕ್ಕಂಥವ್ರ ಮನೆ ಯಾವಾಗ ಹಾಳಾಗುತ್ತೆ ಅಂತ ಆಲೋಚನೆ ಮಾಡ್ತಕ್ಕಂಥ ಕಾಲ ಆಗ್ಬಿಟ್ಟಿದೆ. ಈಗ ತುಂಬಾ ಜನಗಳು ನಿನ್ನಂತೆ ನೋವು ತಿಂತಾ ಇದ್ದಾರೆ. ಯಾರಾದ್ರೂ ಕಷ್ಟ ಅಂತ ಸಹಾಯ ಮಾಡಿದ್ರೆ ಆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ನನಗೆ ಕಣ್ಣು ಕಾಣದಿದ್ರೆ ಸಾಕಪ್ಪ ಅಂತ ಓಡಾಡ್ತಕ್ಕಂಥ ಪುಣ್ಯಾತ್ಮರು ಇರೋರು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಆಗಿರ್ತಕ್ಕಂಥದ್ದನ್ನೇ ತಲೆಗೆ ಹಾಕೊಂಡು ಆಲೋಚನೆ ಮಾಡಿದ್ರೆ ಮುಂದಾಗಬೇಕಾದ್ದು, ಮುಂದಾಗುವಂತಹ ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡಮ್ಮ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಮಂಜುಳಾ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಮಮತಾ ಅಂತ ಸರ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇಲ್ಲಿ ಬೊಮ್ಮನಹಳ್ಳಿ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಮತಾ ಅವ್ರೆ? ಕೇಳ್ತಾ ಇದೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ. ಗುರುಜಿ ಇದಾರ್, ಮಾತಾಡಿಮ್ಮ. ಹಲೋ. ಹಲೋ ಸರ್, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಮ್ಮ. ನನಗೆ ತುಂಬಾ ಇದು ಈ ಮಂಡಿಯಿಂದ ಇಲ್ಲಿ ಫುಲ್ ಸೊಂಟದಿಂದ ಕಾಲ್ವರ್ಗು ತುಂಬಾ ನೋವು ಸರ್. ನಿಂತ್ಕೊಳಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ ಸರ್. ಒಂದ್ 5 ನಿಮಿಷ ನಡೆಯಕ್ಕೂ ಆಗಲ್ಲ. ನಡೆದ್ರೆ ಒಂಥರ ನೋವು, ಜುಮು ಜುಮು ಅನ್ಕೊಂಡ್ ನೋವು ಸ್ಟಾರ್ಟ್ ಆಗುತ್ತೆ. ಇದು ಯಾವಾಗಿಂದಮ್ಮ? ತುಂಬಾ ದಿನದಿಂದ ಇದೆ ಸರ್. ಇವಾಗ ಬಿಟ್ಬಿಟ್ಟು ನಿನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬಿಟ್ಬಿಟ್ಟೆ. ಕೆಲ್ಸಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ? ಆಗ್ತಾ ಇಲ್ಲ. ಮೊದಲು ಏನ್ ಕೆಲಸ ಮಾಡ್ತಿದ್ರಿ ತಾವು? ಮಿಷಿನ್ ತುಣಿತಾ ಇದ್ದೆ, ಟೈಲರ್. ಹಾಗಾಗಿ ಈ ಸಮಸ್ಯೆಗಳು, ಯಾಕೆಂದ್ರೆ ನರಗಳು ಎಳೆದು ಸಾಕಷ್ಟು ನೋವಾಗಿರುತ್ತೆ. ಇದಕ್ಕೆ ಔಷಧಿ ಏನ್ ಮಾಡ್ಕೊಂಡಿದ್ರಮ್ಮ? ಔಷಧಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವರು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಮೆಡಿಸಿನ್ ತಗೋತಾ ಇದೀನಿ, ಟ್ಯಾಬ್ಲೆಟ್ ಎಲ್ಲ. ನಿಮ್ಮನ್ನೊಂದ್ಸಲ ಕೇಳೋಣ ಅನ್ಕೊಂಡು ಸುಮ್ನಾದೆ. ಮೆಡಿಸಿನ್ ತಗೊಳ್ತಾ ಇದ್ದೀರಾ ತಾನೇ? ತಗೊಂತಾ ಇದ್ದೀನಿ. ಆದ್ರೆ ಏನು ವರ್ಕೌಟ್ ಆಗಿಲ್ಲ? ಏನು ಆಗಿಲ್ಲ ಸರ್. ಸುಮ್ನೆ ಇವಾಗ ಇಂಜೆಕ್ಷನ್ ಮಾತ್ರೆ ತಗೊಂಡ್ರೆ ಕಡಿಮೆ ಆಗುತ್ತೆ, ಮತ್ತೆ 2 ದಿನ ಬಿಟ್ಕೊಂಡು ಮತ್ತೆ ಸ್ಟಾರ್ಟ್ ಆಗುತ್ತೆ ಹಂಗೆ. ಒಂದ್ ಕೆಲಸ ಮಾಡಿ, ನಿಮ್ಮ ಕಾಲಿನ ಹೆಬ್ಬೆರಳಿಗೆ ಪ್ರತಿ ದಿವಸ ರಾತ್ರಿ ಹೊತ್ತು ಕಂಬಳಿ ದಾರ ಇರುತ್ತಲ್ಲ, ಆ ಕಂಬಳಿ ದಾರನ ಕಾಲಿನ ಹೆಬ್ಬೆರಳಿಗೆ 3 ರೌಂಡ್ ಸುತ್ತಿ. ಅಂದ್ರೆ ತುಂಬಾ ಗಟ್ಟಿಯಾಗಿ ಸುತ್ತಬಾರ್ದು, ಆಮೇಲೆ ರಕ್ತ ಚಲನೆ ಆಗದಿರೋ ತೊಂದರೆ ಆಗತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ. ಅದು ಆತರ ಮಾಡಿ. ಎರಡನೇದು, ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಕೊಬ್ಬರಿ ಎಣ್ಣೆ, ಪಚ್ಕರ್ಪೂರ, ಆಮೇಲೆ ನೀಲಗಿರಿ ತೈಲ, ಈ 3 ಬಿಸಿ ಮಾಡಿ, ಅಂದ್ರೆ ಎಣ್ಣೆ ಮಿಕ್ಸ್ ಮಾಡಬೇಕು, ಅದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಿ ಮೇಲಿಂದ ತಳಭಾಗ ತನಕ ಹಚ್ಚಬೇಕು. ಹಚ್ಚಿ ಬೆಳಿಗ್ಗೆ ಒಂಚೂರು ಉಪ್ಪು ಕಾವು ಕೊಡಿ. ಈ ತರ ಒಂದು 11 ದಿವಸ ಮಾಡಿ, ಆಟೋಮೆಟಿಕ್ ಆಗಿ ಈ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಮಮತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ವೆಂಕಟೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವೆಂಕಟೇಶ್? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳ್ಬೇಕು. ವೆಂಕಟೇಶ್, ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಓಕೆ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಿಪ್ಪ. ಸರ್, ನಾವು ITI ಮುಗಿಸಿದೀನಿ. ನಾ ITI ಮುಗಿಸಿ 4 ವರ್ಷ ಆಯ್ತು ಗುರುಜಿ.
ಮತ್ತೆ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಏನಾರು ಒಂದ್ ಆತನೇ ಇರ್ತೈತೆ. ಮತ್ತೆ ಸರಿಯಾಗಿ ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ಮನುಷ್ಯ ಒಂಥರ ಚಂಚಲ, ಏನ್ ಮಾಡೋದು ಇದಾಗಲ್ಲ ಗುರುಜಿ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕು, ಮುಂದೆ ನನಗೆ ಯಾವ್ದಾದ್ರು ಒಳ್ಳೆ ಕೆಲಸ ಸಿಗುತ್ತಾ? ವೆಂಕಟೇಶ್, ಪ್ರಸ್ತುತ ಇರ್ತಕ್ಕಂತಹ ದಿನಗಳು ಅಷ್ಟು ಸಮಂಜಸವಾದ್ದಲ್ಲ. ಓಕೆ ಗುರುಜಿ. ಹಾಗಾಗಿ ನಿಮ್ಗೆ ಈ ಸಮಸ್ಯೆಗಳಾಗ್ತಾ ಇದೆ. ಏನೇ ಆದ್ರೂ ಸಹಿತ ಇನ್ನೂ ಒಂದು 4-4.5 ತಿಂಗಳು ಹೀಗೆ ಇರುತ್ತೆ. ಓಕೆ ಗುರುಜಿ. ಈ 4.5 ತಿಂಗಳು ಕಳೆದ ಮೇಲೆ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು. ಓಕೆ ಗುರುಜಿ. ಅಲ್ಲಿವರೆಗೂ ಈ ಸಮಸ್ಯೆಯಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕಾಗುದಿಲ್ಲ. ಆದ್ರೆ ಈ ಮಧ್ಯದಲ್ಲಿ ಸಾಧ್ಯವಾದ್ರೆ 9 ಸೋಮವಾರ 9 ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡು. ಓಕೆ ಗುರುಜಿ. ಆಮೇಲೆ 9 ಸೋಮವಾರ ಸಾಯಂಕಾಲದ ಹೊತ್ತು ಗೋವಿಗೆ, ಹಸುವಿಗೆ 2 ಬಾಳೆಹಣ್ಣು, ಅಕ್ಕಿ, ಬೆಲ್ಲ ಕೊಡು. ಓಕೆ ಗುರುಜಿ. ಇಷ್ಟು ಮಾಡೋದ್ರಿಂದ ಸಾಕಷ್ಟು ಯಶಸ್ಸು ನೋಡ್ತೀಯ ನೀನು. ಓಕೆ ಗುರುಜಿ. ಗುರುಜಿ, ಬಹುಶಃ ನಾವು ಮರ್ತೇ ಬಿಟ್ವಾ ಅನ್ಸ್ತದೆ. ಯಾಕಂದ್ರೆ ದೇವಿ ದರ್ಶನ ಮಾಡ್ತಾ ಮಾಡ್ತಾ ಮೊದಲನೇ ಕಾಲರು ಪೂರ್ಣಿಮಾ ಅವರು ಕರೆ ಮಾಡಿ ಹೇಳ್ತಿದ್ರು, ಅವರ ಮಗು 9 ತಿಂಗಳಿಗೆ ಬೇದಿ ಪ್ರಾರಂಭ ಆಯಿತು ಗುರುಜಿ, ನಂತರ ನನ್ನ ಮಗು ಉಳಿಲಿಲ್ಲ ಅಂತ ತುಂಬ ಬೇಜಾರಿಂದ ಹೇಳಿದ್ರು. ಅವ್ರು ಹೇಳ್ದಂತೆ ಅಮಾವಾಸ್ಯೆ ನೋಡಿ ಗುರುಜಿ, ಅಂತ ಕಾಕತಾಳೀಯ ಅಂತಹ ಒಂದು ಕರೆನೇ ನಮಗೆ ಬಂದಿದೆ. ಅವರ ಮನೆ ಎದುರುಗಿನ ಹುಡುಗ ಸತ್ತು ಹೋದ ಅಮಾವಾಸ್ಯೆ ಎಂದು, ನನ್ನ ಮಗಳು ಕೂಡ ಅಮಾವಾಸ್ಯೆಗೆ 2 ದಿನ ಇರುವಾಗಲೇ ತೀರ್ ಹೋದ್ಲು. ಅದಕ್ಕೂ ಏನಾದರೂ ನಂಟಿದ್ಯಾ, ಮಾಟ ಮಾಡಿಸಿದಾರ? ನಾವು ಕಾರ್ಯಕ್ರಮ ಪ್ರಾರಂಭದಲ್ಲಿ ಅಷ್ಟೇ ಮಾತಾಡ್ಕೊಂಡ್ವಿ. ಎಲ್ಲರಿಗೂ ಈ ಭಯ ಬರೋದು ಒಂದು ರೀತಿ ಅದು ತುಂಬಾ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಗುರುಜಿ, ಅದಕ್ಕೇನ್ ಹೇಳ್ತೀರಾ? ಖಂಡಿತಮ್ಮ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ. ಅಮಾವಾಸ್ಯೆ ದಿವಸ ಕಾಲಿಡುವುದ್ರೆ ತುಂಬ ದಿನಗಳಾದರೂ ನೋವಿರುತ್ತೆ. ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಏನಾದ್ರು ಬೀಳೋದು ಇಳೋದಾದರೆ ಆ ಸಮಸ್ಯೆ ಎಷ್ಟು ದಿವಸ ಆದರೂ ಗುಣ ಆಗದಿರ ಇರತಕ್ಕಂತಹ ರೀತಿ ಆಗತ್ತೆ. ಹಾಗೆ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಅಥವಾ ಪೌರ್ಣಮಿಯಲ್ಲಿ ಹುಟ್ಟಿದ್ರೆ ಅದರಿಂದ ಏನಾದ್ರು ಫಲಗಳ ಲಾಭ ನಷ್ಟಗಳ ಇದ್ರ ಬಗ್ಗೆನೂ ಚಿಂತನೆ ಇದೆ. ಆದರೆ ಅಮಾವಾಸ್ಯೆ ದಿವಸನೇ ಸತ್ತರೆ ಅದ್ರ ಹಿಂದೆ ಇನ್ನಷ್ಟು ಜನ ತಗೊಂಡು ಹೋಗ್ತಾರಾ, ಅಥವಾ ಅಮಾವಾಸ್ಯೆ ದಿವಸ ಸಾಯೋದ್ರಿಂದ ಆ ಸುತ್ತಮುತ್ತ ಪರಿಸರದಲ್ಲಿ ಏನಾದ್ರು ಹಾನಿಕಾರಕವ? ಈ ಆಲೋಚನೆಗಳು ಸಹಿತ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಆದರೆ ಅಮಾವಾಸ್ಯೆ ದಿವಸ ಇಂತಹ ಸಾವು ನೋವುಗಳಾದಾಗ ಖಂಡಿತ ಸತ್ಯ, ಅದು ಹಿಂದೆ ಮುಂದೆ ಇನ್ನೂ 4 ಜನನ್ನ ಹೇಳ್ಕೊಂಡು ಹೋಗುತ್ತೆ ಅನ್ನೋದು. ಆದರೆ ಹೀಗೆ ಮನೆ ಪರಿಸರದಲ್ಲಿ ಹೋದರೆ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ತೊಂದರೆ ಆಗತ್ತಾ? ಅದು ಸಾಧ್ಯವಿಲ್ಲ. ನೋಡಿ, ಸಾವು ಅಂತಕ್ಕಂಥದ್ದು, ಹುಟ್ಟು ಸಾವು ಮನುಷ್ಯನ ಕೈಲಿಲ್ಲ ಅಥವಾ ಯಾವ ವಿಧಿ ಕೈಲೂ ಇಲ್ಲ. ಸೃಷ್ಟಿಕರ್ತ ಬ್ರಹ್ಮ ಆತ ಬರೆದದ್ದಾಗೆ ಬರೆದು ಬಿಟ್ಟಿರ್ತಾನೆ. ನಾವು ಅದರಲ್ಲೂ ಸಾಮಾನ್ಯಕ್ಕೆ ಯಾವುದೇ ಒಂದು ವಿಚಾರಗಳಾದರೂ ಸಹಿತ ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೇವೆ. ಏನಾದ್ರು ಒಂದು ಅಚಾತುರ್ಯ ಆದರೆ, ಇವತ್ತಿನ ದಿವಸ ಏನಾದ್ರು ತೊಂದರೆಗಳಾದರೆ ಆ ತೊಂದರೆಗಳಿಂದ ನಿರಂತರವಾಗಿ ಬೇರೆ ದಿವಸಗಳಲ್ಲೂ ಆಗುತ್ತಾ, ಅಥವಾ ಆ ತೊಂದರೆಗಳಿಂದ ಮತ್ತೊಂದು 4-6 ಜನಕ್ಕೆ ತೊಂದರೆ ಆಗುತ್ತಾ ಅಂತ 10 ಜನಕ್ಕೂ ಡೌಟ್ ಇದೆ. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಥರ ಸಂಬಂಧವಲ್ಲ. ಒಂದು ಕಾಕತಾಳೀಯ ಅಂತ ಕಾಗೆ ಬಂದು ಕೊಂಬೆ ಮೇಲೆ ಕೂತ್ಕೊಳ್ಳಿಕ್ಕೂ, ಆ ಮರತೊಳಗೆ ನಿಂತಿರ್ತಕ್ಕಂತಹ ವ್ಯಕ್ತಿ ಮೇಲೆ ಆ ಕೊಂಬೆ ಮುರಿದು ತಲೆ ಮೇಲೆ ಬೀಳಲಿಕ್ಕೂ ಎಲ್ಲವೂ ಸಹಿತ ಒಂದು ಪ್ರಾರಬ್ಧ ಕರ್ಮವೋ ಅಥವಾ ಗ್ರಹಚಾರವೋ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಮಗುಗಾಗ್ಲಿ ಅಥವಾ ಎದುರು ಮನೆ ಹುಡುಗ ಹೋಗಿರ್ತಕ್ಕಂಥದಕ್ಕಾಗ್ಲಿ ಇದಕ್ಕೆ ಸಂಬಂಧ ಇಲ್ಲ. ಅದೇ ನಕ್ಷತ್ರವಾಗಿದ್ದು, ಆ ರಾಶಿಫಲದಲ್ಲಿ ಆ ಸಮಸ್ಯೆ ಆಗಿದ್ದು, ಅಥವಾ ಅಂತಹ ಕಾಲದಲ್ಲಿ ಈ ಮಗು ಏನಾದ್ರು ಅಲ್ಲಿ ಎಡವಟ್ಟಾಗಿದ್ದು, ಹಾಗಾಗಿದ್ದರೆ ಇದಕ್ಕೆ ಹತ್ತಿರದ ಸಂಬಂಧಗಳಾಗಿರ್ಬೋದು. ಆದರೆ ಇದು ಆ ಥರದ ಸಂಬಂಧ ಅಲ್ಲ. ಇದಕ್ಕೆ ತಲೆಗೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಾಕಷ್ಟು ಜನ ಮನೆಗಳಲ್ಲಿ ಇಂತಹದ್ದೇ ಒಂದು ಸಮಸ್ಯೆಗಳಿದೆ. ಹಾಗೆ ಇನ್ನೊಂದು ಎಚ್ಚರಿಕೆ ಇರಲಿ, ಈ ಸಾಮಾನ್ಯಕ್ಕೆ ಯಾರ ಮನೆಗಾದರೂ ಸಾವಾಗಿರ್ತಕ್ಕಂತಹ ವ್ಯಕ್ತಿನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗೋ ಕಾಲದಲ್ಲಿ, ಅಥವಾ ಅದನ್ನು ಗುಣಿಗಿಡೋದಕ್ಕೋ ಅಥವಾ ಚಿತೆ ಕಳಿಸೋದಕ್ಕೋ ಅಂತಹ ಸನ್ನಿವೇಶ ಆದಾಗ, ಆಗ ಕೈಗೋ ಕಾಲ್ಗೋ ಪೆಟ್ಟು ಮಾಡಿಕೊಂಡು ಆ ಚಿತೆಯಿಂದಾಗಲಿ ಅಥವಾ ಆ ಚಟ್ಟದಿಂದ ಆಗಲಿ ಅದರಿಂದ ಏನಾದ್ರು ಕಾಲ್ಗೋ ಕೈಗೋ ಪೆಟ್ಟು ಮಾಡಿಕೊಂಡಿದ್ದೆ ಆದರೆ ಖಂಡಿತ ಗುಣ ಆಗೋದು ಬಹಳ ಕಷ್ಟ. ಬಹಳ ಎಚ್ಚರಿಕೆ ಇರಲಿ. ದುಡುಕಿ ಮುಂದೆ ಹೋಗಿ ತೀರ್ಮಾನ, ಕೆಲವರು ಏನಂದರೆ ಹಿಂದೆ ಮುನ್ನೋಡೋದಿಲ್ಲ, ತುಂಬ ಆತರದಿಂದ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ನಿಮ್ಮ ಉದ್ದೇಶ ತಪ್ಪಲ್ಲ, ಆದರೆ ನಿಮ್ಮ ಉದ್ದೇಶದಲ್ಲೂ ಸಹಿತ ಎಚ್ಚರಿಕೆ ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಎಚ್ಚರಿಕೆ ಇಲ್ದಿರಾ ದುಡುಕಿ ತೀರ್ಮಾನ ತೆಗೆದುಕೊಂಡು ಸಡನ್ನಾಗಿ ನುಗ್ಗಿ ಕೆಲವರು ಆ ಒಂದು ದೇಹನ ಭೂಮಿಯೊಳಗೆ ಇಳಿಸ್ಕೋಬೇಕಾದ್ರೂ ಸಹಿತ ಸಡನ್ನಾಗಿ ತಲೆಗೆ ಧುಮುಕುವಂಥದ್ದು, ಆಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಮಾಡಿದ್ರೆ ನಿಮಗೆ ಕಟ್ಟಿಟ್ಟು ಬುತ್ತಿ, ಅದರಿಂದ ಸಮಸ್ಯೆ ನೋಡ್ತೀರಿ. ಅಂತಹ ಸಮಯದಲ್ಲಿ ಬುದ್ಧಿ ಉಪಯೋಗಿಸಿ ಜೋಪಾನದಿಂದ ಒಳ್ಳೆ ಸಮಂಜಸವಾದಂಥ ಆಲೋಚನೆ ಮಾಡಿ ನಿಧಾನ ಕೆಲಸಗಳು ಮಾಡಬೇಕು. ಹಾಗೆ ಈ ಮಗುಗೂ ಕಳೆದೋಗಿರ್ತಕ್ಕಂಥ ಸದ್ದಿರ್ತಕ್ಕಂಥ ಮೊದಲಿನ ಆ ಮಗುವು ಮತ್ತು ನಿಮ್ಮ ಮಗುವು ಏನಾದ್ರು ಸಂಬಂಧಗಳ
ಅದರಿಂದ ಈ ಥರ ನಮ್ಮ ಮಗುಗಾಯ್ತಾ? ಖಂಡಿತ ಅಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಏನೂ ಆಗೋದಿಲ್ಲ. ಇದು ಎಲ್ಲರೂ ಧೈರ್ಯ ತಂದ್ಕೊಳ್ಳುವಂಥದ್ದು, ಎಲ್ಲರೂ ತಿಳ್ಕೊಳ್ಳುವಂಥ ವಿಚಾರ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ ಹಲೋ, ಕರೆ ಮಾಡಿ ಕಾಯ್ತಿರೋರ್ ಹೆಸರು ಏನು? ಹಲೋ, ಕೇಳಿಸ್ತಿದ್ಯಾ ನಮ್ಮ ಧ್ವನಿ ನಿಮ್ಗೆ? ಹಾ ಕೇಳ್ತಾ ಇದ್ದೀನಿ ಮೇಡಮ್. ಹೇಳಿಮಾ, ತಮ್ಮ ಹೆಸರು ಏನು? ಪ್ರೀತಿ ರೀ. ಪ್ರೀತಿಯವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಳಗಾವಿ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ ಬಗ್ಗೆನೆ ಕೇಳ್ಬೇಕಿತ್ತು ಮೇಡಮ್. ಪ್ರೀತಿಯವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ ತಾನೆ? ಹಾ ಗುರುಜಿ ಇದಾರ್, ಮಾತಾಡಿಮ್ಮ. ಹಾ ಹಲೋ 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 ಹಲೋ. ಹಲೋ. ಹಾ ಮಾಡಿದೇವಿ ಮೇಡಮ್. ನೋಡಿ, ನೀವು ಟಿವಿಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರೀತಿಯವರೇ, ಇಲ್ಲ ಅಂದ್ರೆ ಕರೆ ಕಟ್ ಆಗ್ಬಿಡತ್ತೆ. ಹಾ ಮಾಡಿದೇವಿ ಮೇಡಮ್. ಮಾತಾಡಿ ಗುರುಜಿಗೆ ಕೊಡಿ. ಖಂಡಿತ ಮಾತಾಡಿಮ್ಮ. ಹಲೋ ಹಲೋ ಗುರುಜಿ, ನಮಸ್ತೆ ರೀ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ ಚೆನ್ನಾಗಿದ್ದೀನಿ. ಬಾ ಸಂತೋಷ ಆಗ್ತಾ ಇದೆ ರೀ. ಬಾ ದಿನದಿಂದ ನಾ ಟ್ರೈ ಮಾಡ್ತಾ ಇದ್ದೆ. ಅದಕ್ಕ ನನ್ ಖುಷಿಗೆ ಏನು ಮಾತಾಡ್ಬೇಕು ರೀ. ಇರ್ಲಿಯಮ್ಮ, ನೀನು ಹೀಗೆ ಖುಷಿಯಾಗಿರ್ಬೇಕು, ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಹೇಳು ಮಗು, ನಿನ್ನ ಸಮಸ್ಯೆ ಏನು ಹೇಳಮ್ಮ? ನಂದ ಲಗ್ನದ ಬಗ್ಗೆ ಕೇಳ್ಬೇಕಿತ್ರಿ. ಹ್ಮ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನೋ ರಿಯಾಕ್ಟ್ ಕೊಡೋದೇ ಇಲ್ರಿ. ಹ್ಮ್ ಮತ್ ಒಂದು ಪೂರ್ತಿ ಸೆಟ್ ಆಗೋ ಬಂದಿತ್ರಿ, ಅದ ಆಗಲಿಲ್ಲ ರೀ. ಹ್ಮ್ ಅದಕ್ಕೆ ಏನು ಮಾಡ್ಬೇಕು ಆಯ್ತ್ರಿ. ನೋಡಿ, ಯಾವ್ಯಾವ ಸಮಯಕ್ಕೆ ಏನಾಗಬೇಕೋ ಅದು ಖಂಡಿತ ಆಗೇ ಆಗತ್ತೆ. ಇಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು ವಿಫಲ ಆದರೂ ಇನ್ನು 3 ತಿಂಗಳೊಳಗಾಗಂತೂ ಖಂಡಿತ ಫಲ ಸಿಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಈಗ ಪ್ರಸ್ತುತ ಒಳ್ಳೆ ದಿನಗಳು ಈಗ ಪ್ರಾರಂಭ ಆಗಿದೆ. ಈಗ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಾಗಿದೆ. ಮುಂದಿನ ದಿನಗಳಲ್ಲಂತೂ ಖಂಡಿತ ಶೀಘ್ರವಾಗಿ ಲಗ್ನ ಸೆಟ್ ಆಗುತ್ತೆ. ಇನ್ನು 3 ತಿಂಗಳೊಳಗಂತೂ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಇನ್ನೊಂದು ವಿಚಾರ ಹೇಳಿದ್ರಿ ತಾವು, ಬರ್ತಾರೆ, ನೋಡ್ತಾರೆ, ಕೂತ್ಕೊಳ್ತಾರೆ, ಏನು ರಿಯಾಕ್ಟ್ ಮಾಡೋದಿಲ್ಲ ಅಂತ. ಆಗ ನೀವು ಬಹುಶಃ ಎಲ್ಲೋ ಒಪ್ಪಿಟ್ಟು ಕೊಟ್ಟಿರ್ಬೇಕು ಅಲ್ವಾ? ನೀವು ಒಪ್ಪಿಟ್ಟು ಕೊಟ್ಟು ಕೂಡಿಸ್ಬಿಟ್ರೆ ಎಲ್ಲಿಂದ ರಿಯಾಕ್ಟ್ ಮಾಡ್ತಾರೆ? ಇರ್ಲಿ ಮಗು, ನಾನು ಹೇಳಿದ್ದು ತಮಾಷೆಗೆ ಇರ್ಲಿ, ಆಲೋಚನೆ ಮಾಡಬೇಡ. ಇನ್ನು 3 ತಿಂಗಳೊಳಗಂತೂ ನಿನ್ನ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಆದರೂ ಈ ಮಧ್ಯದಲ್ಲಿ ನೀವು ಮಾಡಬೇಕಾದಂತ ಅನುಷ್ಠಾನ ಹೊಂದಿದೆ. ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ನಾಗಪ್ಪನ, ಸಣ್ಣದಾಗಿರ್ತಕ್ಕಂತಹ ಬೆಳ್ಳಿ ನಾಗಪ್ಪನ ಮನೆಯಲ್ಲಿ ಇಟ್ಕೊಂಡು 11 ದಿವಸ ನಾಗಪ್ಪನ ಮೇಲೆ ಒಂದು ಉದ್ದರಣೆ ಹಾಲು ಹಾಕಿ ಪ್ರಾರ್ಥನೆ ಮಾಡಿ. ಆಯ್ತಮ್ಮ? ಹಲೋ. ಆಯ್ತ್ರಿ ಗುರುಜಿ. ನೀವಿನ್ನೂ ಬಹುಶಃ ಹೊರ ಬಂದದ್ದು, ನೋಡಿದ್ದು, ಕೂತ್ಕೊಂಡಿದ್ದು, ಏನು ರಿಯಾಕ್ಟ್ ಮಾಡದಿರೋದು ಅದೇ ಮೂಡಲ್ಲೇ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ಫೋನ್ ಸಿಕ್ಕಿ ಸುಮಾರು ಖುಷಿ ಆಗ್ತಾ ಇದೆ ರೀ. ಅದೇ ತರ ಖುಷಿಯಾಗಿರಿ, ಬೇಗ ಸ್ವೀಟ್ ಕಳಿಸಿ. ಒಳ್ಳೇದಾಗ್ಲಿ. ಪ್ರೀತಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದು. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಅಮಾವಾಸ್ಯೆ, ಎಲ್ಲರೂ ನಿಮ್ಮ ಸುತ್ತಮುತ್ತಲೇ ಒಂದು ಬಹಳ ಸಾಮಾನ್ಯವಾದ ವನಸಿರಿ ಇದೆ, ಅದರ ವಿಶೇಷತೆ ನಮಗೆ ಅರಿವಿಲ್ಲ. ಖಂಡಿತವಾಗ್ಲು ಅರಿವೇ ಗುರು ಅಂತ ಹೇಳ್ತಾರೆ. ಹಾಗಾಗಿ ತಾವು ನಮ್ಗೆ ಅರಿವು ಮೂಡಿಸ್ಬೇಕು. ಯಾವ್ದಾ ವನಸಿರಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಗುರುಜಿ ಈ ಗ್ರಹ ಚೇಷ್ಟೆಯಿಂದ ದೂರ ಆಗ್ಲಿಕ್ಕೆ? ನೋಡಿಮ್ಮ, ಪ್ರತಿಯೊಬ್ಬರ ಮನೆ ವಾಸ್ತು ಹತ್ರನೂ ಸಾರ್ವತ್ರಿಕವಾಗಿ ಇದ್ದೇ ಇರುತ್ತೆ. ಕೆಲವರು ಅನ್ನೋದಕ್ಕಿಂತ ಸಿಟಿ ಭಾಗಗಳಲ್ಲಿ ಸಿಗೋದು ಕಷ್ಟವೇ. ಯಾಕೆಂದ್ರೆ ಭೂಮಿಯೊಳಗೆ ನೀರೇ ಇಳಿಯೋಕೆ ಬಿಡೋದೇ ಇಲ್ಲ, ಎಲ್ಲ ಕಡೆ ಸಿಮೆಂಟ್ಮಯ. ಸಿಮೆಂಟ್ ಹಾಕಿರುವಾಗ ಇಂತಹ ವನಸಿರಿಗಳು ಎಲ್ಲಿಂದ ಬರಬೇಕು? ಆದರೆ ಈ ವನಸಿರಿಗಳಿಗೆ ಬೀಜ ಹಾಕಬೇಕಾದ್ದಿಲ್ಲ, ಬೀಜ ಹಾಕಿ ಅದನ್ನು ನಾವು ನೀರಾಗಿ ಬೆಳೆಸಬೇಕಾದ್ದಿಲ್ಲ. ಇದು ಸೃಷ್ಟಿಮಯ. ಒಳ್ಳೆಯದು, ಕೆಟ್ಟದ್ದು, ಪರಿಸರ ಶುದ್ಧಿ, ಪರಿಸರದಲ್ಲಿ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ಇವೆಲ್ಲವೂ ಸಹಿತ ಒಂದು ವಿಶೇಷವಾದಂತಹ ವನಸಿರಿ ಇದೆ. ಆ ವನಸಿರಿ ಯಾವುದು ಗೊತ್ತಾ? ಮುಟ್ಟಿದ್ರೆ ಮುನಿ, ಟಚ್ ಮೀ ನಾಟ್ ಅಂತ ಏನು ಹೇಳ್ತೀವಿ, ಮುಟ್ಟಿದ್ರೆ ಮನಿ. ಅದು ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಎಲ್ಲನ್ನೆಲ್ಲ ಮುದುರ್ಕೊಂಡ್ಬಿಡುತ್ತೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ ನಾನು. ಹೊರಮುಚ್ಚುಗ, ಒಳಮುಚ್ಚುಗ. ಇದು ಒಳಮುಚ್ಚುಗ ಅಂದರೆ ಹೀಗೆ ಮುಚ್ಕೊಳ್ಳುತ್ತೆ, ಹೊರಮುಚ್ಚುಗ ಅಂದರೆ ಉಲ್ಟಾ ಈ ಥರ ಮುಚ್ಕೊಳ್ಳುತ್ತೆ. ಆದರೆ ಈಗ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಒಳಮುಚ್ಚುಗ, ಅಂದರೆ ಒಳಗಡೆ ಮುಚ್ಕೊಳ್ತಕ್ಕಂಥದ್ದು. ಅದರ 1 ಇಂಚಷ್ಟು ಮಾತ್ರ ಕಡ್ಡಿ ತೆಗೆದುಕೊಳ್ಳಿ. 1 ಇಂಚು ಕಡ್ಡಿ ತಗೊಂಡು ಅದನ್ನು ಅರಿಶಿಣದ ನೀರಲ್ಲಿ ಶುದ್ಧಿ ಮಾಡಬೇಕು. 1 ಇಂಚು ಕಡ್ಡಿನ ಅಮಾವಾಸ್ಯೆ ಇರುವಾಗ ಕಿತ್ಕೊಂಡು ಬಂದು ಅದನ್ನು ಅರಿಶಿಣದ ನೀರಲ್ಲಿ ಶುದ್ಧಿ ಮಾಡಬೇಕು. ಶುದ್ಧಿ ಆದ ನಂತರ
ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಗೆ ಒಂದು ಲಕ್ಷ್ಮಿ ಕುಂಕುಮಾರ್ಚನೆ ಮಾಡೋ ಸಮಯದಲ್ಲೇ ಆ ಕಡ್ಡಿನ ದೇವರ ಹತ್ರ ಇಟ್ಟು ಅದಕ್ಕಿಷ್ಟು ಕುಂಕುಮಾರ್ಚನೆ ಮಾಡಬೇಕು. ಅನಂತರ ಆ ಕಡ್ಡಿನ ನಿಮ್ಮ ಬಳಿ ಇಟ್ಕೊಂಡಿದ್ದೆ ಆದರೆ ಗ್ರಹಚೇಷ್ಟೆ ಆಗಲಿ, ತಂತ್ರದೋಷವಾಗಲಿ, ಅಥವಾ ಯಾರಾದರೂ ಏನಾದರೂ ತಂತ್ರ ಪ್ರಯೋಗಗಳು ಮಾಡಿದ್ದಾರೆ ಅನ್ನೋ ಭಯ ನಿಮಗಿದ್ದರೂ ಸಹಿತ ಆ 1 ಇಂಚು ಕಡ್ಡಿ ನಿಮ್ಮನ್ನು ಸೇಫ್ ಮಾಡುತ್ತೆ. ಆದರೆ ಅದು ಕಿತ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಪುಷ್ಯ ನಕ್ಷತ್ರ ಆಗಿರಬೇಕು, ಶುಕ್ಲ ಪಕ್ಷ ಆಗಿರಬೇಕು, ಅಥವಾ ಪೌರ್ಣಮಿ ಆಗಿರಬೇಕು, ಅಥವಾ ಅಮಾವಾಸ್ಯೆ ಆಗಿರಬೇಕು. ಇವೆಲ್ಲ ಬಹಳ ಒಳ್ಳೆಯ ದಿನಗಳು. ಅದರಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಭಾನುವಾರ ತಪ್ಪದೆ ಗುರುವಾರ ಬಂದರೆ ಮತ್ತಷ್ಟು ವಿಶೇಷ. ಆದರೂ ಇವತ್ತಿನ ನಕ್ಷತ್ರವು ವಿಶೇಷವಾಗಿರೋದ್ರಿಂದ ಇವತ್ತು ಆ ಮುಟ್ಟದ್ರೆ ಮುನಿಯ ಒಂದು ವಿಶೇಷವಾಗಿರ್ತಕ್ಕಂಥ, ಅಂದರೆ ಟಚ್ ಮಿನಟ್ ಅಂತ ಹೇಳ್ತಕ್ಕಂಥದ್ದಾಗಲಿ, ಮುಟ್ಟದ್ರೆ ಮುನಿ ಅಂತಾಗಲಿ, ಇಂತಹ ಒಂದು ವನಸಿರಿಯ 1 ಇಂಚು ಕಡ್ಡಿನ ಕ್ಲೀನಾಗಿ ಪೂರ್ವಾಭಿಮುಖವಾಗಿ ನಿಂತು ಫಸ್ಟು ಆ ಗಿಡದ ಮುಂದೆ ಗಿಡನ್ನ ಸ್ಪರ್ಶಿಸೋದಕ್ಕಿಂತ ಮುಂಚಿತವಾಗಿ, ಗಿಡನ್ನ ಮುಟ್ಟೋದಕ್ಕಿಂತ ಮುಂಚಿತವಾಗಿ ಗಿಡದಿಂದ ಸ್ವಲ್ಪ ದೂರ ನಿಂತುಕೊಂಡು ಪೂರ್ವಾಭಿಮುಖವಾಗಿ ನಿಂತು ನಮ್ಮ ರಕ್ಷಣೆಗಾಗಿ, ನಮ್ಮ ಗ್ರಹಗತಿಗಳಲ್ಲಾಗಲಿ, ನಮಗಿರ್ತಕ್ಕಂಥ ತೊಂದರೆಗಳಾಗಲಿ, ನಮಗಿರ್ತಕ್ಕಂಥ ತಂತ್ರದೋಷದಿಂದ ಮುಕ್ತರಾಗ್ಲಿಕ್ಕಾಗಿ ಈ ಒಂದು ನಿನ್ನ ಒಂದು ಸಹಾಯ ನನಗೆ ಬೇಕು ಅಂತ ಹೇಳಿ ಆ ವನಸಿರಿಯ ಮುಂದೆ ನೀವು ಮಾತಾಡಬೇಕು. ಪ್ರತಿಯೊಂದು ವನಸಿರಿಯೂ ಸಹಿತ ರಿಯಾಕ್ಟ್ ಮಾಡುತ್ತೆ, ಮಾತಾಡುತ್ತೆ. ಆ ಮಾತು ನಿಮಗೆ ಕೇಳಿಸದೇ ಇರಬಹುದು, ನಿಮ್ಮ ಕೆಲಸ ಕಾರ್ಯ ಮಾಡಿಕೊಡುತ್ತೆ. ಇದು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಯಾವ್ಯಾವ ವನಸಿರಿಗಳನ್ನ, ಯಾವ ವೃಕ್ಷಗಳನ್ನ, ಯಾವ್ಯಾವ ರಾಶಿಗಳವರು, ಯಾವ ರಾಶಿ ನಕ್ಷತ್ರದ ವ್ಯಕ್ತಿಗಳು ಆ ವೃಕ್ಷವನ್ನು ಆಲಂಘಿಸಿದರೆ, ವೃಕ್ಷವನ್ನು ಆಲಂಘಿಸಿ ನೀವು ದಬ್ಕೊಂಡು ಅಲ್ಲಿ ನೀವು ಒಂದು ಸತಿ ನೀವು ಕಣ್ಣ ನೀರು ಹಾಕೋದು ಅಥವಾ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಖಂಡಿತ ಆ ಸಮಸ್ಯೆಗೆ ಪರಿಹಾರ 3 ದಿವಸದಲ್ಲಿ ಸಿಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಈ ವನಸಿರಿನ ತರಬೇಕಾದ್ರೂ ಸಹಿತ ಆ ವನಸಿರಿನ ಕಿತ್ತಿದ ತಕ್ಷಣ 1 ಇಂಚು ಕಡ್ಡಿನ ತಿರುಗಿ ನೀವು ಕಿತ್ತಿದ ತಕ್ಷಣ ಅರಿಶಿಣದ ನೀರು, 1 ಚಿಟಿಕೆ ನೀರನ್ನ, 1 ಚಿಟಿಕೆ ಅರಿಶಿಣನ ಒಂದು 3 ಉದ್ದರಣೆ ಅಥವಾ 4 ಉದ್ದರಣೆ ನೀರಿಗೆ ಹಾಕಿ ಅರಿಶಿಣದ ನೀರು ಮಾಡಿ ಆ ಕಡ್ಡಿನ ನೀರಲ್ಲಿ ಹಾಕಿ. ಅಂದರೆ ಗಿಡದಿಂದ ಕಿತ್ತಿದ ತಕ್ಷಣ ಅರಿಶಿಣದ ನೀರಲ್ಲಿ ಹಾಕಬೇಕು. ಅರಿಶಿಣದ ನೀರಲ್ಲಿ ಹಾಕಿ ಹಾಗೆ ಅದನ್ನು ಜೋಪಾನವಾಗಿ ಮನೆಗೆ ತಗೊಂಡು ಬರಬೇಕು. ತಂದಂತಹ ಕಡ್ಡಿನ ದೇವರ ಹತ್ರ ಇಡಬೇಕು. ಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಬೇಕು. ಕುಂಕುಮಾರ್ಚನೆ ಆದ ನಂತರ ನಿಮ್ಮ ಬಳಿ ಇಟ್ಕೊಂಡು ಪ್ರತಿ ದಿವಸ ನಿಮ್ಮ ಪಾಕೆಟಲ್ಲಿ ಇದ್ದರೆ ಸಾಕಷ್ಟು ಕಾರ್ಯಸಿದ್ಧಿ. ಗುರುಜಿ, ಅಂದ್ರೆ ಮನೆಯ ಮುಖ್ಯಸ್ಥರು ಇಟ್ಕೊಂಡ್ರೆ ಸಾಕಾ, ಅಥವಾ ಮನೆಯಲ್ಲಿ ಈಗ 5 ಜನ 4 ಜನ ಇರ್ತಾರೆ ಅನ್ಕೊಳ್ಳಿ ಗುರುಜಿ, ಅಷ್ಟು ಜನ ಇಟ್ಕೋಬೇಕಾ? ಹಾಗೆ ಇಟ್ಕೋಬೇಕು ಅನ್ನೋದಾದ್ರೆ ಅವರೇ ಹೋಗಿ ಸ್ವತಃ ಹೋಗಿ ಕಿತ್ಕೊಂಡ್ಬರ್ಬೇಕಾ, ಹೇಗೆ ಗುರುಜಿ? ನಿಮ್ಮ ಎಲ್ಲ ಪ್ರಶ್ನೆಗಳು ಬಹಳ ಸೂಕ್ತವಾಗಿದೆ, ಬಹಳ ಒಳ್ಳೆಯ ಒಂದು ಪ್ರಶ್ನೆಗಳಾಗಿದೆ. ಮನೆಯಲ್ಲಿ ನಾವು 5 ಜನ ಇದ್ದಾಗ ನಾನೊಬ್ಬ ಮೃಷ್ಟಾನ್ನ ಊಟ ಮಾಡಿದ್ರೆ ಮನೆ ಮಂದಿ ಎಲ್ಲ ಊಟ ಮಾಡ್ದಂಗಾಗತ್ತಾ? ಎಲ್ಲರ ಹಸಿವು ಅವ್ರದ್ದೇ ತಾನೆ, ಅವ್ರವ್ರ ಹಸಿವು, ಅವ್ರವ್ರ ಅಭಿರುಚಿ ಅವ್ರವ್ರದ್ದು. ಹಾಗೆ ಸಮಸ್ಯೆಗಳು ಸಹಿತ ಅವ್ರವ್ರದ್ದೇ. ಮನೆಯಲ್ಲಿ ತಂದೆ ಬಹಳ ಚೆನ್ನಾಗಿರ್ತಾರೆ, ತಂದೆ ಎಲ್ಲ ಥರದಲ್ಲೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತಿರ್ತಾರೆ ಅಥವಾ ನೆಮ್ಮದಿಯುತವಾಗಿರ್ತಾರೆ. ಮಗ ಆ ಹೊತ್ತಿನ ಊಟಕ್ಕೂ ಸಮಸ್ಯೆನೂ ರೋಗ ರುಜಿನಗಳಿಂದಲೂ ನರಳುತ್ತಿರ್ತಾನೆ. ಆಗ ತಂದೆಯ ಬಳಿ ಈ ಒಂದು ವಸ್ತು ಇದ್ದಾಗ ಮಗ ಚೇತರಿಸ್ಕೊಳ್ತಾನ? ಸಾಧ್ಯವಿಲ್ಲ. ಇದು 1 ಇಂಚು ಕಡ್ಡಿ ಪ್ರತಿಯೊಬ್ಬರ ಪಾಕೆಟಲ್ಲೂ ಇರ್ತಕ್ಕಂಥದ್ದು. ಇದನ್ನ ಕ್ರಮಬದ್ಧವಾಗಿ ನೀವು ಮಾಡಿ ನೋಡಿ, ಅದರಿಂದ ಸಿಗ್ತಕ್ಕಂತಹ ಫಲ ನೋಡಿ. ಈ ಒಂದು ಕಾರ್ಯಸಿದ್ಧಿಯ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ವನಸಿರಿಯ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತಿನ ಈ ಅನುಷ್ಠಾನ ಮಾಡೋದ್ರಿಂದ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಗುರುಜಿ, ಅಮಾವಾಸ್ಯೆ ಅಂದ್ರೆ ಬಹಳ ವಿಶೇಷವಾದ ಒಂದು ವನಸಿರಿಯ ಪರಿಚಯ ಇತ್ತು, ಆದ್ರೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡ್ತಾ ಇದೀವಿ, ಆದ್ರೆ ಮರಿಬೇಡಿ, ನಾಳೆ ಬಹಳ ವಿಶೇಷವಾಗಿ ಮೂಡ್ ಬರ್ತಿದೆ ನಮ್ಮ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ತಪ್ಪದೇ ನೋಡ್ತೀರಾ ತಾನೆ? ಸರಿ, ಹಾಗಿದ್ರೆ ಹೋಗ್ ಬರೋದಾ? ನಮಸ್ಕಾರ.